ಸುತ ವಿಘ್ನರಾಜನ ಪಿರಿದು ಸಂತುದಿಸಿ ಅಂಬುನಿಧಿಯಾತ್ಮಜಿ ಕೈ ಮುಗಿದು ಅಂಬುಜ ಪಾದಾಂಬುಜಗೆ ಗುಣವರುವವನಿವಿನಿ ಕಥಾಮೃತ ಸ್ವರ್ಗಲೋಕದ ನಂದನವನದ ಹಾಗೆ ನಮ್ಮ ಈ ವೃಂದಾವನ ಬೆಳಗುತ್ತಾ ಇದೆ. ಇದರ ದೊರೆ ನನ್ನ ಅಗ್ರಜ ಸತ್ರಜಿತ, ಆತನ ಪ್ರೀತಿಯ ಸಹೋದರ ನಾನು. ಪ್ರಸೇನ ಎಂಬುದಾಗಿ ನನಗೆ ಹೆಸರನ್ನಿತ್ತಿದ್ದಾರೆ. ನಾನು ವಿದ್ಯಾವಂತರಾಗಬೇಕೆಂಬುದಕ್ಕಾಗಿ ಗುರು ಮುಖೇನ ಶಾಸ್ತ್ರ ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಬುದ್ಧ ನೆನೆಸಿಕೊಂಡಿದ್ದೇನೆ. ಒಂದು ನಾಡು ಒಳ್ಳೆದಾಗಬೇಕಾದ್ರೆ ಅದರ ಮೇಲೆ ಅದನ್ನು ಆಳ್ವಿಕೆ ಮಾಡುವವರ ಕೈಯಲ್ಲಿರ್ತದಂತೆ. ನಮ್ಮ ನಾಡು ಈ ತೆರನಾಗಿ ಇರಬೇಕಾದ್ರೆ ಕಾರಣ ನನ್ನ ಅಣ್ಣನ ಆಳ್ವಿಕೆ ಮಾತ್ರವಲ್ಲ, ಸೂರ್ಯದತ್ತವಾದಂತಹ ಶಮಂತಕ ರತ್ನ ಅದರ ಪ್ರಭಾವದಿಂದ ನಮ್ಮ ನಾಡು ಬೆಳಗುತ್ತಾ ಇದೆ ಎಂಬುದಾಗಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾತ್ರವಲ್ಲ, ಯುವರಾಜನಂತ ನನಗೆ ಇಲ್ಲಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪ್ರಜಾವರ್ಗದವರಿಗೆ ಯಾವ ಕಷ್ಟ ಆದರೆ ಅದನ್ನು ಪರಿಹರಿಸುವುದು ನನ್ನದು ಕರ್ತವ್ಯವಾಗಿದೆ. ಹಾಗಾಗಿ ಯಾರು ನನ್ನನ್ನು ಕಾಣೋದಕ್ಕೆ ಸಿದ್ಧರಾಗಿದ್ದಾರೆ ಅಂತಲ್ಲ. ಬರ್ಲಿ
ಗ್ರಾಚಾರಕ್ಕೆ ಯಾರು ತೆಗೆಯುವುದು ಇಲ್ಲ. ನಾನಾಗ್ಬೇಕಾ? ಮೊನ್ನೆ ಒಬ್ಬರಂತ ಬಾಯಿಗೆ ಬಂದಾಗ ಮಾತಾಡಿದೆ, ಅವನಾಡು ತೆಗೀಲಿ ಅಂತ. ಅವ ಕೈ ಮುಗಿದು ಹೋದ. ಹೌದಾ? ಮುದುಕಂಡ ಬಿಟ್ಟದ್ದು. ನಿನ್ನನ್ನು ನೋಡುವಾಗ ಹೊಡೆಯುವುದಕ್ಕೆ ಮನಸ್ಸು ಬರೋದಿಲ್ಲ. ಏನು ಇರ್ಲಿ. ರಾಯ್ರೆ, ನಾವೆಲ್ಲ ಕಾಡ ಜನರು, ಯಾರು? ಕಾಡ ಜನರು, ಕಾಡಿನಲ್ಲಿ ವಾಸ- ವನಪಾಲಕರು. ಹೌದೌದು. ಹಾ. ವನಪಾಲಕರು. ಹೌದು. ನಿಮಗೆಲ್ಲರಿಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ. ಹೌದು. ಕೃಷಿ ಮಾಡಬೇಕು. ಹೌದು. ನಮ್ಮ ನಾಡು ಒಳ್ಳೆದಾಗ್ಬೇಕಾದ್ರೆ ಕಾರಣ ನಿಮ್ಮಂತವರಿಂದ. ಕೃಷಿಷ್ಟ ಜಾಸ್ತಿ ದುರ್ಭಿಷ, ಚಪಾತಿ ಜಾಸ್ತಿ, ಚಾತಪ್ಪ. ಬೇಡ ಬೇಡ, ದೊಡ್ಡ ಶಬ್ದ ಎಲ್ಲ ಹಾಕ್ಬೇಡ. ನನಗೆ ಅರ್ಥ, ನೀನು ಹೇಳುದಂತೂ ಅರ್ಥವೇ ಆಗುದಿಲ್ಲ. ಮುಂದುವರಿಸಿ. ರಾಯ್ರೆ, ಓ. ನಮ್ಮಂತ ಬಡವರು ಬದುಕುಳಿಕೆ ಬೇಕಾಗಿ ನಿಮ್ಮ ಅಣ್ಣ ನಮಗೆ ತುಂಬಾ ಜಾಗ ಎಲ್ಲ ಬಿಟ್ಟು ಕೊಟ್ಟಿದ್ದಾರೆ ರಾಯ್ರೆ. ಹೌದು. ಆದ್ರೆ ಹಾ. ಕೊಟ್ಟ ಜಾಗವನ್ನು ನಾವೆಲ್ಲ ಆಗ ಬಿಡ್ಲಿಲ್ಲ. ನಾನಾ ತರದ ಕೃಷಿ ಮಾಡಿ ಬದುಕುಳಿಕೆ ಬೇಕಾಗಿ ನಾವು. ಕೃಷಿ ಮಾಡಿದ್ಯಾ? ರಾಸಾಯನಿಕ ಬರುವಾಗ ನೇರವಾಗಿ ಬಂದಿದ್ಯಲ್ಲ, ಏನಾದ್ರೂ ಚಂದಾಗುತ್ತಾನೆ? ಅಯ್ಯೋ, ನಮಗೆ ಅಷ್ಟು ಗೊತ್ತಿಲ್ಲ ರಾಯ್ರೆ. ಇಲ್ಲಿಗೆ ಬರುವಾಗ ಏನಾದ್ರೂ ಹೊರೆ ಕಾಣಿಕೆ ತರಬೇಕು, ಒಪ್ಪಿಸ್ಬೇಕು. ಒಪ್ಪಿಸಬೇಕು ಅಂತ ಪ್ರತಿ ವರ್ಷ ಬರೋದು, ಈ ವರ್ಷ ಯಾಕೆ ಬರಲಿಲ್ಲ? ಮೂಗಿನವರೆಗೂ ಮನಸ್ಸುಂಟು ಕೊಡುವುದಕ್ಕೆ. ನಮ್ಮಲ್ಲಿ ಇಟ್ಟರೆಲ್ಲ ಬುದ್ಧಿ ಕೊಡುವುದು. ಇಲ್ಲಿ ಬಾ. ವಾ, ಈಗ ನೀನು ಹೇಳಿದ್ದೇನೆ, ವಾ, ಕೃಷಿ ಮಾಡುವುದಕ್ಕೆ ನಿಮ್ಮಣ್ಣ ಜಾಗ ಬಿಟ್ಟು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಒಳ್ಳೆ ಕೃಷಿ ಮಾಡಿದ್ದೇವೆ, ಒಳ್ಳೆ ಕೃಷಿ ಆಗಿದೆ, ಫಲ ಬಂದಿದೆ. ಬಂದಿದೆ. ಇದ್ರಲ್ಲ ಸಾಲದು, ಫಲ ಬಂದದ್ದು ಮತ್ತೆ ಎಲ್ಲಿಗೆ ಹೋಗ್ತದೆ? ಹಾಗಲ್ಲ ಬುಟ್ಟಿ, ಹಾ. ಕೈಗೆ ಬಂದಷ್ಟು ಬಾಯಿಗೆ ಬರ್ಲಿಲ್ಲ ಅಂತ ಆಗಿದೆ ರಾಯ್ರೆ. ಈಗ ಕೈಗೆ ಸಿಕ್ಕಿದ್ದು ಹಾ. ಅಲ್ಲಿಂದ ಬಾಯಿ ತನಕ ಬರಲಿಲ್ಲ. ಬೆಳೆಸುವುದು ನಾವು, ಹಾ. ಅದನ್ನು ಉಪಯೋಗ ಪಡೆಯುವುದು ಯಾರು ಅಂತ ಆಗಿದೆ. ಹಾಗಾದ್ರೆ ಯಾರು ಕಳ್ಳರು ಬಂದಿದ್ದಾರಾ? ಇಲ್ಲ ರಾಯ್ರೆ, ಕಳ್ಳರ ಭೀತಿ ನಮಗೆ ಇಲ್ಲ. ನಮಗೆಲ್ಲ ಬಾಧೆ ಶುರು ಆಗಿದೆ ಬುದ್ಧಿ. ಬಾಧೆಯ? ಹಾ. ಯಾರ ಬಾಧೆಯ? ಮನುಷ್ಯರಲ್ಲ. ಮನುಷ್ಯರದಲ್ಲ. ಮತ್ತೆ ಯಾರ್ದು? ಇದು ಮೃಗಗಳ ಬಾಧೆ ರಾಯ್ರೆ. ಮೃಗಗಳು? ಹಾ. ಯಾವುದೆಲ್ಲ ಮೃಗ ಬರ್ತದೆ? ಮೃಗಗಳು. ಯಾವುದೆಲ್ಲ ಪ್ರಾಣಿ ಬರ್ತದೆ? ಒಂದೆರಡು ಜಾತಿಯ ಮೃಗಗಳು ಬಂದ್ರೆ ನಾವೆಲ್ಲ ಒಟ್ಟಾಗಿ ಓಡಿಸುತ್ತಿದ್ದೆವು. ಇದು ನಾನಾ ತರ ಮೃಗಗಳು ಬರ್ತಾರೆ, ವಿಧ ವಿಧವಾದ ಒಂದು ಬೇರೆ ಬೇರೆ ತರದ್ದು. ಕಷ್ಟ ಆಗ್ತದೆ. ಹೌದು. ಅದು ಶೇಖರ ಇದ್ದಾನಲ್ಲ, ನಮಗೆ ಕೊಡುವ ಬಾಧೆ ಉಂಟಲ್ಲ, ತರಲಿಕ್ಕೆ ಆಗುದಿಲ್ಲ. ಶೇಖರನ? ಯಾವ ಶೇಖರನ? ಅದು ಅಂಡಿ 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 ಶೂಕರ. ಶುಕರ ಹಾ. ಅವುಗಳು ಬರುವುದು ಹಾ. ಈ ಗಟ್ಟೆ ಗೆಣಸು ಇತ್ಯಾದಿಗಳೆಲ್ಲ ಹಾಳು ಮಾಡಿ ತಿನ್ನುವುದು ಕಡಿಮೆ. ಎಲ್ಲ ಉಸುಡು ಹಾಕಿ ಹೀಗೆ ಮಾಡಿ ಎಲ್ಲ ಹಾಳು ಮಾಡಿ ಅಂತರ್ಧದಿಂದ ಅಡ್ಡ ತಿನ್ನು ಹಾಕೋದು. ಹಾ. ಆಯ್ತು, ಮತ್ತೆ ನಮಗೆ ಕೂಡ ಉಪಯೋಗಕ್ಕೆ ಬರುದಿಲ್ಲ. ನಮಗಿಲ್ಲ, ಅವುಗಳಿಗೂ ಇಲ್ಲ. ಹಾ. ನಾವು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಮಾಡ್ತೇವೆ, ಹಾ. ಅವುಗಳಿಗೆ ಒಂದು ಗಳಿಗೆಲ್ಲ ಹಾಳು ಮಾಡ್ಲಿಕ್ಕೆ ಆಗುತ್ತದೆ. ಹಾ. ಅದಾಗ ಆಯ್ತಾ. ಆಮೇಲೆ ಆನೆ ಬರುವುದುಂಟ. ಯಾವುದು? ಆನೆ ಆನೆ ಆನೆ. ಹಾ, ಹಾ. ಅವುಗಳು ಬರುವುದು. ಹಾ. ಈ ಕಬ್ಬಿನ ತೋಟ ಉಂಟಲ್ಲ, ಹೌದೌದು. ಕಬ್ಬಿನ ತೋಟ, ಮತ್ತೆ ಈ ಬಾಳೆ ತೋಟ, ಅದೆಲ್ಲ ಸರ್ವನಾಶ ಮಾಡುದು ಬುದ್ಧಿ. ಆನೆಗಳಲ್ಲಿ ಹಿಡಿಯುವುದಕ್ಕಾಗುದಿಲ್ವೇನೋ? ಆಗುತ್ತದೆ ಅಂತ ಹೇಳಿದ್ರು. ಹಾ. ಆನೆ ಬರುವಾಗ ಬೆಂಕಿ ಹಾಕಿದ್ರೆ ಆನೆ ಓಡಿ ಹೋಗುತ್ತದೆ ಅಂತ ಹೇಳಿದ್ರು. ಹೌದು. ನಾವು ಹಾಗೆ ಮಾಡಿದ್ದೆವು. ಬೆಂಕಿ ಹಾಕಿದ್ದೀರಿ? ಬೆಂಕಿ ಎಲ್ಲ ಡಗ 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 ಬೆಂಕಿ ಉರುತ್ತದೆ. ಆನೆ ಭಯಂಕರ. ಈಗ ಮೊದಲಿನ ಹಾಗೆ ಅಲ್ಲ. ಆನೆ ಬರುವಾಗ ಉಂಟಲ್ಲ, ತೊಂಡಿಲಲ್ಲಿ ನೀರು ತುಂಬಿಸಿಕೊಂಡು ಬರುವುದು. ಯಾವ್ದ್ರಲ್ಲಿ? ತೊಂಡಿಲು. ಸೊಂಡಿಲಲ್ಲಿ? ಆ ಬೆಂಕಿ ಗಂಟಗಳು ಅಲ್ಲಿ ಚುಯಿಂಕ್ ಹಾಕುದು. ಬೆಂಕಿ ಮುಸ್ಕ. ನಿಮ್ಮ ಪ್ರಯತ್ನ ಆಯ್ತು. ಹಾ. ಮತ್ತೆ ಯಾರು ಹೇಳಿದ್ರು, ಹಾ. ಗದ್ದೆಯಲ್ಲಿ ದೊಡ್ಡ ಗಂಟೆ ಕಟ್ಟಿ ಹಾ. ಅದನ್ನು ಈಗ ಡಯೋ ಡಯೋ ಅಂತ ಬಡಿಯುತ್ತಾ ಇದ್ರೆ ಆನೆ ಬರುವುದಿಲ್ಲ ಅಂತ. ಹೆದರಿಕೆ, ಹಾ. ಶಬ್ದಕ್ಕೆ. ಹೌದು. ಹಾ. ನಾವು ಹಾಗೆ ಮಾಡಿದ್ದೆವು. ಹಾ. ಮಣ್ಣನ್ನು ಗಂಟೆ ಕಟ್ಟಿ ಹಾ. ಬೆಳಿಗ್ಗಿಂದ ಪ್ರಾರಂಭ ಮಾಡಿ ಬಡಿಲಿಕ್ಕೆ. ಹಾ. ಡಯೋ 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 ಅಂತ. ಹಾ. ದೇವರ ಆನೆ ಆನೆ ಆ ಕಡೆ ಸುಳಿಯಲೇ ಇಲ್ಲ. ನಾನೆಲ್ಲ ಯಾವ ಪ್ರಾಣಿ ಬರ್ಲಿಕ್ಕಿಲ್ಲ. ಹಾ. ಹಾ. ನಾನು ಆಲೋಚನೆ ಮಾಡಿದೆ, ಹಾ. ಇನ್ನು ಯಾವುದು ಬರುವುದಿಲ್ಲ ಅಂತ ಹೇಳಿ ಹಾ. ನಾನು ನೇರವಾಗಿ ಮನೆಗೆ ಹೊಡೆ ಬಿಟ್ಟಿ. ಆಹಾ. ಊಟಕ್ಕೆ ಕೂತುಕೊಳ್ಳುವಾಗ ಹಾ. ಗಂಟೆ ಬಡಿಯುವ ಸ್ವರ ಕೇಳ್ತದೆ. ಕಟ್ಟ ಹೊಡಿದು? ಹಾ. ನೀನಿಲ್ಲ? ನಾನಿರ್ಲಿಲ್ಲ. ಯಾರೋ ಬೇರೆಯವರು? ನಾನು ಎಣಿಸಿದೆ, ನನ್ನ ಮಗ ಹೋಗಿ ಬಡಿಯುವುದುಂಟ. ಹಾ. ಕಣ್ಣು ಬಿಟ್ಟು ನೋಡ್ತಾನೆ ಬುದ್ಧಿ, ಹಾ. ಆನೆ ಬಂದು ಬಡಿಯುತ್ತಾ ಉಂಟು.
ನಿನ್ನನ್ನು ಭಂಗ ಮಾಡಿತ್ತು. ಆಯ್ತಲ್ಲ, ಹಾ. ನೀನು ಬರುದು ಬೇಡ, ನನ್ನ ಕೆಲಸ ಮುಗಿಯಿತು ಅಂತ. ಹಾ. ಅದು ಹಾಗಾಯ್ತಲ್ಲ. ಮತ್ತೆ ಯಾರು ಹೇಳಿದ್ರು, ದೊಡ್ಡ ಹೊಂಡ ತೋಡಿದ್ರು ಉಂಟಲ್ಲ, ಅದಕ್ಕೆ ಆನೆ ಬಂದು ಬೀಳ್ತದೆ ಅಂತ. ಎಂತ ವಿಧಾನ? ಹಾ, ಹಾ. ಹೊಂಡ ತೋಡಿ ಹಾ. ಅದರ ಮೇಲೆ ಟೊಪ್ಪು ಎಲ್ಲ ಹಾಕಿದ್ರೆ ಆನೆ ಸೊಪ್ಪು ಅದೇ ಟೊಪ್ಪು 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 ಹಾ. ಅಲ್ಲು ಬಿಡುದಿಲ್ಲ. ಬಿಡುದಿಲ್ಲ. ಆ ಟೊಪ್ಪೆಲ್ಲ ಹಾಕಬೇಕು ಅಂತ ಹೇಳಿದ್ರು. ಹಾ. ನಾವಾಗ ಹೊಂಡ ತೋಡಿ ಟೊಪ್ಪೆಲ್ಲ ಹಾಕಿ ದೂರ ಕಾಡು ಕೂತ್ಕೊಂಡದ್ದು. ಆನೆ ಬಂತು. ಹನುಮಂತ. ಹಾ, ಹಾ. ಆನೆ ಅಲ್ಲಿವರೆಗೆ ಬಂತು. ಅಲ್ಲಿಗೆ ಆಗುವಾಗ ಈಗ 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 ಮಾಡಿ ಹೋಗುದು. ಭಯಂಕರ ಆನೆ. ಬುದ್ಧಿವಂತ. ಹೊಂಡ ತೋಡಿದ ಆನೆಗೆ ಬಿಟ್ಟದ್ದು ನನ್ನ ಅಜ್ಜಿ ಮೊನ್ನೆ. ಕೊಂಡ ತೋಡಿದ ಆನೆಗೆ ಹಾ. ಬಿದ್ದದ್ದು ಅಜ್ಜಿ. ಅಜ್ಜಿ. ಅದು ಹೇಗ? ಅದು ಅಜ್ಜಿಗೆ ಗೊತ್ತಾಗ್ಲಿಲ್ಲ. ಹಾ. ಮತ್ತೆ ಅಜ್ಜಿ ನಾಳೆ ಅದು ಬೀಳುವುದಲ್ವ ಅಂತ ಅಲ್ಲಿಗೆ ಮಣ್ಣು ಹಾಕಿದೆ. ಏನು ಸಂಸ್ಕಾರ ಮಾಡ್ಲಿಕ್ಕಿಲ್ವಾ? ಸಂಸ್ಕಾರ ಮಾಡುದು, ನಮ್ಮ ಸಂಸಾರವೇ ಹಾಳಾಗಿದೆ ಅಂತ ಆಯ್ತಲ್ಲ. ಹಾ. ಮತ್ತೆ ಇದು ಉಂಟಲ್ಲ, ಯಾವ್ದು? ಪಾಡ್ಗಣ. ಎಂತದು? ಪಾಡ್ಗಣ ಎಂತದದು? ದೊಡ್ಡ ಕೋಡಿಂದು. ಕಾಡುಕೋನು. ಆ ಕಾಡುಕೋಣ ಅಲ್ಲ, ಹಾ. ಅದು ಬರುದು ಹಾ. ಎಲ್ಲ ನಾಶ ಮಾಡುದು, ಹಾ. ತಿನ್ನುದು ಕಡಿಮೆ. ಆಮೇಲೆ ಅಕ್ಕಿಗಳು ಬರುದು. ಆ, ಹಕ್ಕಿ. ಆ, ಹಾ. ನಾವು ಮಾಡಿದ ಸರ್ಕಾರ ಉಂಟಲ್ಲ, ಎಂತದು? ತರಕಾರಿ ತರಕಾರಿ. ತರಕಾರಿ ಹಾ. ಎಲ್ಲ ಹಾಳು ಮಾಡಿ ಹೋಗ್ತದೆ ಬಿಟ್ಟು. ಈಗ ನಮ್ಮಂತ ಬಡವರು ಬದುಕುದು ಬಹಳ ಕಷ್ಟ ಆಗಿದೆ. ಹಾ. ಏನಾದ್ರು ನೀವು ಪರಿಹಾರ ಕೊಡದಿದ್ರೆ ನಾವೆಲ್ಲ ರೈತರು ಆತ್ಮಹತ್ಯೆ ಮಾಡ್ತೇವೆ. ಆತ್ಮಹತ್ಯೆ ಮಾಡ್ಬಾರ್ದು. ನಿನ್ನ ನೋಡಿ ಅರ್ಥವಾಯ್ತು. ಅರಸನಾದವ ವರ್ಷಕ್ಕೆ ಒಮ್ಮೆ ಆದ್ರೂ ಬೇಟೆ ಮಾಡಲೇಬೇಕು. ನಿಮ್ಮನ್ನ ಬರದೆ ತುಂಬಾ ಸಮಯ ಆಯ್ತು. ಅದು ರಾಜನೈತಿ. ಹಾ. ಕಾಡಿನಲ್ಲಿರುವಂತಹ ಪ್ರಾಣಿಗಳು ನಾಡಿಗಳಿದಾವೆ. ಹಾ. ನಿಮಗೆ ಕಷ್ಟವನ್ನು ಕೊಡ್ತಾ ಇದೆ ಎಂಬುದಾಗಿದ್ರೆ ಹಾ. ನಮ್ಮಂತವರು ತಿಳಿದು ಹಾ. ಸುಮ್ಮನೆ ಕೂತ್ರ ಹಾ. ನಾಳೆ ದಿವಸ ಅಪಹಾಸ್ಯ ಮಾಡ್ಯಾರು. ನಿಮ್ಮ ಅಣ್ಣ ಬೇಟೆಗೆ ಬರ್ಲಿಲ್ಲ, ನೀವು ಅರಮನೆಯಲ್ಲಿ ಇರ್ಲಿಲ್ಲ, ಕಳಿಲಿಕ್ಕೆ ಅಂತ ಹೋಗಿದ್ರಿ. ಮತ್ತೆ ನಾವು ಯಾರ ಹತ್ರ ಹೇಳು? ಈಗ ಬಂದಿದ್ದೇನಲ್ಲ, ಹೌದು. ಪ್ರಬುದ್ಧ ಆಗಿದ್ದೇನೆ. ಹಾ. ಯೋಚನೆ ಮಾಡಬೇಡಿ. ಓ. ನಾಡಿನ ರಕ್ಷಣೆ ಯುವರಾಜನ ಕೈಯಲ್ಲೂ ಇದೆ. ಹಾ. ಹಾಗಾಗಿ ಅಣ್ಣ ಬರುದು ಬೇಡ. ಮತ್ತೆ ಶವಂತ ರಕ್ತ ಉಂಟು, ಹಾ. ಅದನ್ನು ಧರಿಸ್ತೇನೆ. ಹಾ. ಯಾಕೆ? ಯಾಕೆ? ಬೇಟೆಯಾಡುವಾಗ ನಮಗೆ ಶುಭ ಬರಬೇಕು. ಹಾ. ಅದಕ್ಕಾಗಿ ಹಾ. ನಿಮ್ಮ ಜೊತೆ ಹಾ. ಈ ಕ್ಷಣ ಬರ್ತೇನೆ. ಹೋಗುವ. ನೀವೇ? ಹ್ಮ್. ಹೌದಾ? ಹೋಗುವಾಗಾದ್ರೆ Oh,
ಏನು ಜೀವದಾಶೆಯನ್ನು ಬಿಟ್ಟು ಬಂದೆಯ? ಒಂದು ನಾಡಿನ ಯುವರಾಜ ನಾನು. ಪ್ರಸೇನ ಎಂಬುದಾಗಿ ನನ್ನ ಹೆಸರು. ಒಂದೇ ಶರ ಸಾಕು ನನಗೆ. ಒಂದೇ ಶರದಿಂದ ನಿನ್ನ ಶಿರಚ್ಛೇದನ.
ನನ್ನನ್ನು ಹೆದರಿಸುತ್ತಾ ಇದ್ದೀಯಾ? ಹಾ. ಏ ಹುಡುಗ, ಓ. ನೋಡು, ಹಾ. ನೀನು ಬಳಸಿದಂತಹ ಬಾಣವನ್ನು ತಿಕ್ಕಿ 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 ಪುಡಿ ಮಾಡಿ ಕೆಸರಾಡಿದ್ದೇನೆ. ಬಾಣವನ್ನು ನೀನು ಪುಡಿ ಮಾಡಿ ಬಿಟ್ಟಿದ್ದೀಯ. ಖಂಡಿತ. ಕೇವಲ ಬಿಲ್ವಿದ್ಯೆ ಮಾತ್ರವಲ್ಲ ಎಂಬುದಾಗಿ ತಿಳ್ಕೊಳ್ಬೇಡ. ಮತ್ತೆ ಕತ್ತೆ ವರಸೆ ಬಲ್ಲ ಬಲ್ಲ ಹಾ. ಕಡಿಮೆ ನಿನ್ನಯ ಶಿರವ ಓಹೋ. ಇದೋ ಖಡ್ಗದಿಂದ. ಆಯ್. ಕತ್ತಿ ಇದೆ. ಎಲ್ಲ ನೀನು ಕತ್ತಿ ಬಿಸಾಯುವಾಗ ಕತ್ತಿಯನ್ನು ಹಿಡಿದು ಬಾಯಿಯಲ್ಲಿ ಕಚ್ಚಿದಾಡಿದ್ದೇನೆ. ಗುರುವಿನ ಸರ್ವನಾಶ. ಇದೋ ಬಾ ಬಾ ಬಾ. ಕತ್ತೆಯನ್ನು ಪುಡಿ ಮಾಡಿ ಬಿಟ್ಟಿದ್ದೀಯ. ಖಂಡಿತ. ಪರಶುಧರನಾಗಿದ್ದಾಳೆ. ಓಹೋ. ನಾಳೆ ಕತ್ತರಿಸುವ.
ಹೊರಗೆ ನಮ್ಮ ಮನೆಯನ್ನು ಬೇಗನೆ ಒಂದಂತಹ ಬಾಲಕ ಯುದ್ಧ ಮೂಲಕ ಅವನು ಸತ್ಯವನ್ನಪ್ಪಿದ್ದಾನೆ. ಏಯ್! ಅವನ ಕೊರಳಲ್ಲಿ ನೋಡಬಾರದೆ ಯಾನೋ ಏಕೆ ಮಣಿಯನ್ನು ಹೊರತೆಗೆದಿದ್ದವನಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಈ ಮಣಿಯನ್ನು ಹಿಡಿಯುತ್ತಾ ಮುಂದುವರಿಯುತ್ತೇನೆ. ಸಾಗುವ ಪಥದಲ್ಲಿ ಮಧ್ಯವಾಗಿ ಸಿಕ್ಕಿಬಿದ್ದವ ನೀನು. ಕಾಡಿನ ರಾಜನೇ, ಏ ಸಿಂಹವೇ, ನಿನ್ನ ಮುಖವನ್ನು ನೋಡಿದರೆ ರಕ್ತ ಸಿಕ್ತವಾಗಿದೆ. ಬೇಟೆಯಾಡಿ ಬಂದಿರಬೇಕು. ಖಂಡಿತ. ಜೊತೆಗೆ ಕಾಡುತ್ತಾ ಇದೆಯಲ್ಲ ಒಂದು ಮಣಿ. ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೇನೆ, ಆ ಮರಿಯನ್ನು ಕಾಡು. ಏನು ಬೇಕು ನಿನಗೆ? ಮಣಿ ಬೇಕಾ ನಿನಗೆ? ಜಲ, ಈ ಮಣಿಯನ್ನು ನಾನು ಬೇಟೆಯಾಡುವುದರ ಮೂಲಕ ಪಡೆದವನಿದ್ದೇನೆ. ಈಗ ನೀನು ಬಂದು ಮಣಿ ಕೊಡು ಎಂದು ಕೇಳಿದರೆ ಕೊಡುವುದಕ್ಕೆ ನಾನು ನಿನ್ನ ಸೇವಕರಲ್ಲ. ಒಂದು ವೇಳೆ ಮುಂದೆ ಬಂದೆ ಎಂದಾದರೆ ನಿನ್ನನ್ನು ಕೊಂದು ತಿರುತ್ತೇನೆ.
ಬಗ್ಗೆ ಹರಿಹರ ಬ್ರಹ್ಮರು ಒಟ್ಟಾಗಿಯೇ ಬರಲಿ. ಈ ಜಾಂಬವನನ್ನು ಅಡ್ಡಯಿಸಲಿ, ಹಿಂದೇಟು ಹಾಕುವನಲ್ಲ. ಇದೋ ಮಣಿಯನ್ನು ಕೊಡ್ತೀಯೋ ಸಾಹಿತ್ಯ ಹೇಳು. ನೋಡೋಣ ಮನಸ್ಸಿಗಾಗುವಂತಹ ಆನಂದ ಅಷ್ಟಿಷ್ಟಲ್ಲ. ಮಗಳಾದ ಜಾಂಬವತಿಗೆ ಹೇಳಿ ಮತ್ತವನಾರು ಇಂದು ಏನಲ್ಲಾದರೂ ಹೊಸತೊಂದನ್ನು ಕೊಡ್ತೇನೆ ಮಗಳೇ. ಇವತ್ತು ನೋಡಿದರೆ ಸಿಂಹವನ್ನು ತಲೆಗೆ ಉರುಳಿಸಿದ್ದೇನೆ. ತೋರಿದಂತಹ ದಿವ್ಯವಾದ ಪ್ರಖರವತೆಯನ್ನು ಬೀರುವಂತಹ ಮಣಿ, ಈ ಮಣಿಯನ್ನು ನನ್ನ ಮಗಳಿಗೆ ಕೊಟ್ಟೆ ಅಂತೇಳಿ ಆದರೆ ಏನು ಆನಂದವನ್ನು ಅನುಭವಿಸಬಹುದು. ಎನ್ನ ಭಾಗ್ಯಾಕಾಶದ ಬಾಗಿಲು ತೆರೆಯಿತು ಅಲ್ವಾ ಹಾಗೆ ಮನಸ್ಸಿನಲ್ಲಿ ಎಣಿಸಿಕೊಂಡು ಗುಹೆಯ ಕಡೆಗೆ ನಡೆಯುತ್ತೇನೆ ಅತಿ ತ್ವರಿತದಿಂದ. ಅಧಿಪತಿ ಯಾರು ಅಂತ ಕೇಳಿದ್ದೀರಿ. ಬಲರಾಮ ದೇವರು ಸರಿ ಹೊರಟು ಬಂದಿರುವಂತಹ ಅನೇಕ ಇವೆ. What?
ಮೆರೆಯುವಂತ ನನ್ನ ಬಗ್ಗೆ ಹೊಗಳುತ್ತಿರುವಂತ ಮಾತುಗಳು ಬಲಭದ್ರ ಸ್ವಾಮಿಗೆ ಜಯವಾಗಲಿ, ಬಲಭದ್ರ ಮಹಾಪ್ರಭುಗಳಿಗೆ ಜಯವಾಗಲಿ ಎನ್ನುವಂತ ಜಯಘೋಷವನ್ನು ಕೇಳಿದಾಕ್ಷಣ ಮನಸ್ಸಿಗೆ ಆಗುವಷ್ಟು ಆನಂದ ಮತ್ತಿನ್ನೇನುಂಟು, ಸಂತೋಷವಾಗುತ್ತಾ ಇವೆ. ನಮ್ಮವರೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಹೇಗೋ ಬದುಕುತ್ತಾ ಇದ್ದರಂತೆ, ಆದರೆ ನಮ್ಮವರ ಬಗ್ಗೆ ಅಪಪ್ರಚಾರ ಹೇಗಿತ್ತು, ಕುಲಹೀನರೆಂದು, ಜಾತಿ ವಿಹೀನರೆಂದು, ಶಾಪಗ್ರಸ್ತರೆಂದು ಹೀಗೆ ಎಲ್ಲವರು ತಿರಸ್ಕಾರ ಭಾವನೆಯಿಂದಲೇ ಕಂಡುಕೊಂಡರು. ಆದರೆ ನನ್ನ ಹುಟ್ಟಾದ ಮೇಲೆ, ಇಲ್ಲಿಯ ಅಧಿಕಾರ ನನ್ನ ಕೈಗೆ ಸಿಕ್ಕಿದ ಮೇಲೆ ಕ್ಷತ್ರಿಯರೆಲ್ಲರೂ ಬೆಟ್ಟಕ್ಕೆ ತೋರಿಸುತ್ತಾ ಇದ್ದಾರೆ ನಮ್ಮ ಈ ದ್ವಾರಕೆಯನ್ನು. ಸಮಸ್ತ ಯಾದವರಿಗೆ ನೇತಾರನಾಗಿ ದಾತಾರನಾಗಿ ಮೆರೆಯುತ್ತಿರುವಂತಹ ನನ್ನನ್ನು ನೋಡಿ ಎಲ್ಲವರು ಮೆಚ್ಚುಗೆಯನ್ನೇ ವ್ಯಕ್ತಪಡಿಸುತ್ತಾ ಇದ್ದಾರೆ. ಸಭೆಯನ್ನು ಪ್ರವೇಶ ಮಾಡಿದಾಕ್ಷಣ ಎಲ್ಲವರು ಇರಬೇಕು ಎನ್ನುವ ಹಾಗೆ ಕಟ್ಟಪ್ಪಣೆಯನ್ನು ಮಾಡಿದೆ. ಆದರೆ ಎಷ್ಟು ಹೇಳಿದ್ರು ನಮ್ಮ ಜಾತಿ ಸ್ವಭಾವ, ಜಾತಿ ಬುದ್ಧಿ ಬಿಟ್ಟು ಹೋಗುತ್ತದೆ ಹೇಳಿ ಹೋಗ್ತಾರೆ. ಸುರಮನಿಗಳಾಗಿರುವಂತಹ ನಾರದ ಮಹರ್ಷಿಗಳು ನಮ್ಮದಾಗಿರುವಂತಹ ದ್ವಾರಕೆಗೆ ಬಂದಾಗ ಅವರನ್ನು ಸತ್ಕರಿಸಿದೆ. ಏನು ಬಂದಿರಿ ಸ್ವಾಮಿ ಅಂತ ಕೇಳಿದಾಕ್ಷಣ ಒಂದೆರಡು ವಿಚಾರವನ್ನು ಹೇಳಿದ್ರು ಸಿಟ್ಟು ನೆತ್ತಿಗೇರುವುದಕ್ಕೆ ತೊಡಗಿದೆ. ಯಾಕೆ? ಯಾರ್ಯಾರ ಬಗ್ಗೆ ದೂರಿಕೊಂಡದ್ದಲ್ಲ ಅವರು, ನನ್ನ ತಮ್ಮ ಇದ್ದಾನಲ್ಲ ಆ ಕೃಷ್ಣನ ಬಗ್ಗೆ ಸತ್ತಾಜಿತರಲ್ಲಿಗೆ ಹೋಗಿ ಏನೆಲ್ಲ ಮಾಡಿದ ಎನ್ನುವುದು ನಾರದ ಮಹರ್ಷಿಗಳ ಹೇಳಿದರು. ಅಂತಹ ಅವರು ನಮ್ಮ ಸಭೆಯಲ್ಲಿ ಕಾಣುವುದೇ ಇಲ್ಲ. ಹೌದಪ್ಪ, ಸಭೆಯಲ್ಲಿ ಇರುವುದಾದ್ರೂ ಹೇಗೆ? ಯಾರ್ಯಾರ ಮನೆಗೆ ಹೋಗಿ ಏನಾದರೂ ಮಾಡಿ ಏನಾದರೂ ಅಪವಾದವನ್ನು ತಂದು ಒಡ್ಡಿ ಅಂತೂ ನನಗೊಂದು ಗಂಡಾಂತರ ಮಾಡಿ ಹಾಕುವುದೇ ಅವರ ಕೆಲಸ. ನೋಡುವ, ಇನ್ನು ಬರಲಿ, ಅವನನ್ನು ನೋಡಿಕೊಳ್ತೇನೆ. ಎಲ್ಲಿ ಈ
ಹೇಳು. ಯಾಕಂಡ ತಿರುಗಿಸು ನಿನ್ನ ಮುಖವನ್ನು. ಎಲ್ಲೆಲ್ಲ ಹೋಗಿ ಏನಾದ್ರೂ ಮಾಡಿ ಬಂದು ಕೈ ಮುಗಿದಲ್ಲಿಗೆ ನಾನು ಸುಮ್ಮನಾಗುತ್ತೇನೆ, ನಗಾಡಿ ಮಾತಾಡ್ತೇನೆ ಎನ್ನುವ ಹಾಗೆ ಭಾವಿಸಿದೆ. ದುರುಳತ್ವವನ್ನು ಗೈದು ಮನುಷ್ಯತ್ವವನ್ನೇ ಬಿಟ್ಟು ವ್ಯವಹರಿಸಿದೆಯ ನೀನು. ತಿರುಗಿಸು ಮುಖವನ್ನು. ಅಣ್ಣ ಕಡು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಹೌದು, ಯಾವತ್ತಾದರೂ ನಾನು ಬರುವಾಗ ತಡವೇ. ಹಾಗೆಂದು ಬಂದ ಆನಂತರದಲ್ಲಿ ನನ್ನ ಮುಖಾವಲೋಕನದಿಂದ ನಸುನಗೆಯನ್ನು ಸೂಸುವವನೇ ನೀನು. ಆದರೆ ಇಂದು ಹಾಗಲ್ಲ, ಕಡು ಕೋಪವನ್ನು ತೋರಿಸುತ್ತಾ ಇದ್ದೆ. ನನಗರ್ಥವೇ ಆಗುವುದಿಲ್ಲ. ಹೇಳಿದರೆ ತಾನೇ ಗೊತ್ತಾಗುವುದು ನಾನು ಯಾವ ತಪ್ಪನ್ನೆಸಗಿದ್ದೆ ಎನ್ನುವ ಹಾಗೆ. ದ್ವಾರಕಾ ನಗರದಲ್ಲಿದ್ದುಕೊಂಡು ನಾನು ಯಾವ ಮೂಲೆಯಲ್ಲಿ ಏನು ಮಾಡಿದರೂ ಕೂಡ ಅದೆಲ್ಲವನ್ನು ನಿನ್ನ ಸೇವೆಯೆಂದೇ ನಾನು ಮಾಡುವವನು. ಹಾಗಿರುವಾಗ ನೀನು ಈ ರೀತಿಯಾಗಿ ಕಥೆಯನ್ನು ತಳೆದರೆ ನನಗೇನು ಅಂತ ಅರ್ಥ ಆಗ್ತದೆ ಅಣ್ಣ? ಏನು ಮಾಡಲಿಲ್ವೇನೋ ನೀನು? ಏನು ಮಾಡಿ ದುಷ್ಕೃತ್ಯವನ್ನೆಲ್ಲ ಮಾಡಿ ಬಂದು ಏನಾಯಿತು ಅಂತ ಕೇಳುವುದಕ್ಕೆ ಧೈರ್ಯ ಮಾಡುತ್ತಿಲ್ಲ. ನಾನೇನು ಮಾಡಿದ್ದೇನೆ? ಹೌದೇನು? ಯಾತಕ್ಕೆ ಸತ್ರಾಜಿತ ಅನುಜರನು ಮಾಡುವುದೇ ಹೇಳು. ಶಮಂತಕ ಮನ ರತ್ನವನ್ನು ಬೇಟೆಗೆಂದು ಹೋಗಿದ್ದಾನಂತೆ. ಆ ಶಮಂತಕ ಮಣಿ ಸಮೇತ ಅಂತಹ ಆ ಪ್ರಸೇನನನ್ನು ಹೋದಂತಹ ಸಂದರ್ಭದಲ್ಲಿ ಕೊಲ್ಲುವುದರ ಮೂಲಕ ಆ ಮಣಿಯನ್ನೇ ಅಪಹರಿಸಿದ್ಯಂತೆ. ಹೌದೇನೋ? ಇಂತಹ ನೀಚ ಕೃತ್ಯವನ್ನು ಯಾಕೆ ಮಾಡಿದೆ? ಹಾಗೆ ನನಗೊತ್ತೇ ಇಲ್ಲ. ಅಣ್ಣ
ದ್ವಾರಕೆಯಲ್ಲಿರುವಂತಹ ಒಂದು ಸಣ್ಣ ಗ್ರಾಮ. ನಮ್ಮ ಅನುಯಾಯಿಯಾಗಿಯೇ ಸತ್ರಾಜಿತನೂ ಕೂಡ ಬಾಳುತ್ತಲೇ ಇದ್ದಾನೆ. ಅವನ ತಮ್ಮನಾದಂತಹ ಪ್ರಸೇನ ಶಮಂತಕ ರತ್ನವನ್ನು ಕಾಡಿಗೆ ಧರಿಸುತ್ತಾ ಕಾಡಿಗೆ ಹೋಗಿದ್ದಾನೆ. ಅವನನ್ನು ನಾನು ಮಡುಹಿದ್ದೇನೆ ಎನ್ನುವ ವಿಚಾರವೇ ನಾನು ನಿನ್ನ ಬಾಯಿಂದಲೇ ಕೇಳುತ್ತಾ ಇದ್ದೇನೆ. ನನಗೆ ಗೊತ್ತೇ ಇಲ್ಲ ಅವನು ಬೇಟೆಗೆ ಹೋದಂತಹ ವಿಚಾರ. ಅವನನ್ನು ಕೊಂದು ಅವನಲ್ಲಿರುವಂತಹ ದಿವ್ಯ ಶಮಂತಕ ಮಣಿಯನ್ನು ಅಪಹರಿಸುವುದಕ್ಕೆ ಅವನೇನು ನಮಗೆ ಅರಿಯೇ ಹೇಳು. ದುರುಳ ಕೃತ್ಯಗಳನ್ನು ನಾನು ಯಾವ ಕಾರಣಕ್ಕೂ ಮಾಡುವವನೇ ಅಲ್ಲ. ಹಾಗಿರುವಾಗ ಬರಿದೆ ನನ್ನಲ್ಲಿ ಅಪವಾದವನ್ನು ನೀನೂ ಹೊರಿಸುವುದು ಸರಿಯೇ ಹೇಳು. ಯಾಕೆ ಹೀಗೆ ಹೇಳು? ನಿನ್ನಲ್ಲಿಯೇ ಮಾರಿಹುದು ಅಣ್ಣ, ಹೌದೇನೋ? ನೀನು ನನಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದನ್ನೆಲ್ಲ ನಾನು ಒಪ್ಪಿಕೊಂಡು ನೀನಂದಂತೆ ನಡೆದುಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ ಅಂತ ತಿಳಿಯಬೇಡ. ಅಂದ್ರೆ ನನ್ನ ಮಾನ ಹೋಗಿದೆ, ಮರ್ಯಾದೆ ಹೋಗಿದೆ, ಹೌದೇನೋ? ಸಾಧನೆಯ ಮೂಲಕವಾಗಿ ತಪಸ್ಸಿನ ಮೂಲಕವಾಗಿ ಸೂರ್ಯದೇವನಿಂದಲೇ ಪಡೆದುಕೊಂಡಿರುವಂತಹ ಆಶವಂತಕ ರತ್ನ ಒಂದು ನೋಡುವುದಕ್ಕೆ ನಾವು ಇರುವರು ಒಮ್ಮೆ ಹೋಗಿದ್ದೆವು. ಹೋಗಿ ಅವನಲ್ಲಿ ನೀನು ಕೇಳಿದ್ದೂ ಇದೆ, ಆದರೆ ನನಗದರ ಬಗ್ಗೆ ಆಸಕ್ತಿಯೂ ಇರಲಿಲ್ಲ, ಆಶಯವೂ ಇರಲಿಲ್ಲ. ಕೇಳಿದ್ದೆ ನೀನು ನಮ್ಮದಾಗಿರುವಂತಹ ಮಥುರೆಯಲ್ಲಿದ್ರೆ ಅದು ಚಂದ ಅಂತ. ಹೌದು. ಆವಾಗ ಆತ ಸಾಧನೆ ಮೂಲಕ ಪಡೆದಿರುವಂತಹ ಮಣಿಯನ್ನು ಕೊಡುವುದಕ್ಕೆ ಮನಸ್ಸು ಬಂದೀತ. ಅವ ಕೊಡುವುದಿಲ್ಲ ಅಂತ ಹೇಳಿದ್ನಲ್ಲ, ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಇಂದು ನೀನು ಕಾಡಿಗೆ ಯಾವಾಗ ಸಿಗ್ತದೆ, ಯಾವಾಗ ಅಪಹರಿಸುವುದಕ್ಕಾಗುತ್ತದೆ ಎನ್ನುವ ಹಾಗೆ ಕಾಯುತ್ತಾ ಇದ್ದಂತಹ ನೀನು ಇಂದು ಪ್ರಸೇನ ಹಿಡಿದುಕೊಂಡು ಹೋಗಿದ್ದಾನೆ ಬೇಟೆಗಾಗಿ. ಅದು ತಿಳಿದು ಆ ಪ್ರಸೇನನನ್ನು ಕೊಂದು ನೀನೇ ಅಪಹರಿಸಿದ್ದಿ ಎನ್ನುವುದನ್ನು ನಾನು ಹೇಳಿದ್ದಲ್ಲ, ನಾರದ ಮಹರ್ಷಿಗಳ ಬಾಯಿಯಿಂದಲೇ ಕೇಳಿ ತಿಳಿದಿದ್ದೇನೆ. ಪ್ರಪಂಚದಲ್ಲಿ ಎಲ್ಲರೂ ನಿನ್ನ ಬಗ್ಗೆ ದೂರಿಕೊಳ್ತಾ ಇದ್ದಾರೆ, ನೀನೇ ಇಂತಹ ನೀಚ ಕೃತ್ಯವನ್ನು ಮಾಡಿದ್ದಿ ಎನ್ನುವ ಹಾಗೆ. ಜಾರತ್ವ, ಚೋರತ್ವ, ಕಳ್ಳತನ ಎಲ್ಲವೂ ಮನೆ ಮಾಡಿಕೊಂಡಿರುವಂತಹ ನೀನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ? ನನ್ನ ಮುಖ ನೋಡಬೇಡ, ನನ್ನ ಮಾನ ಹೋಗಿದೆ, ನನ್ನ ಈ ದ್ವಾರಕೆಯ ಮಾನ ಹೋಗಿದೆ, ಯದುಗಳ ಮಾನ ಹೋಗಿದೆ. ಅಣ್ಣ, ನಂಬುಗೆ ಇಲ್ವೇ ನಿನಗೆ? ಜನಗರ
ನಾರದರೇ ಇದನ್ನು ಆಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅದು ಸತ್ಯ ಎನ್ನುವ ಹಾಗೆ ನೀನೂ ನಂಬುತ್ತಾ ಇದ್ದೀಯಲ್ಲ ಅಣ್ಣ. ಇಂದಿನ ದಿವಸದಲ್ಲಿ ಪ್ರಸೇನ ಕುರಿತಾಗಿ ನಾನು ಕೆಟ್ಟವನಾಗಿದ್ದೇನೆ ಎನ್ನುವ ಆ ವಿಚಾರ ನಿನಗೂ ಸತ್ಯವಾಗಿ ಹೋಯಿತು ನೋಡು. ಪರಮ ಪಾವನವಾದಂತಹ ಮಣಿ ನಮ್ಮಲ್ಲಿರಲಿ ಎನ್ನುವ ಹಾಗೆ ಕೇಳಿದ್ದು ಹೌದು, ಕೊಡುವುದಿಲ್ಲ ಅಂದ ಆ ಅಂದಿನ ದಿನದಿಂದ ಮತ್ತೆ ನಾನು ಆ ಮಣಿಯ ಕುರಿತಾಗಿ ಕೇಳಿದ್ದು ಹಿಂದೆ. ಹಾಗಾದರೆ ನನ್ನ ಒಡಹುಟ್ಟಾದಂತಹ ನೀನೇ ನನ್ನನ್ನು ನಂಬುವುದಿಲ್ಲ ಎಂದಾದರೆ ಇನ್ನು ಯಾವ ರೀತಿಯಲ್ಲಿ ನಿನಗೆ ಪ್ರಮಾಣ ಮಾಡಲಿ ಹೇಳು. ನಂಬುವ ಪರಿಸ್ಥಿತಿಯಲ್ಲಿಲ್ಲ ನಾನು. ಹೇಳುತ್ತೇನೆ ಕೇಳು. ನಮ್ಮನ್ನು ಈ ಪ್ರಪಂಚಕ್ಕೆ ಕಾಣಿಕೆಯನ್ನಾಗಿಸಿ ಪ್ರಪಂಚದ ಬೆಳಕನ್ನು ತೋರಿಸಿದಂತಹ ಜನನಿ ಜನಕ ರಾಣೆ ದಿಟವು ನಾನು ಪ್ರಸೇನನನ್ನು ಮಣಿಯ ಕುರಿತಾದಂತಹ ವಾರ್ತೆಗಳನ್ನು ಕೇಳಿದ್ದೇ ಇಲ್ಲ. ದುಷ್ಕೃತ್ಯಗಳನ್ನು ನಾನು ಎಸಗಿದೆ ಅವನೇ ಅಲ್ಲ. ನನ್ನನ್ನು ನಂಬು ಅಣ್ಣ, ನನ್ನನ್ನು ನಂಬು. ಬೇಸರವಾಯಿತೇ ನಿನ್ನ ಮನಸ್ಸಿಗೆ ತಮ್ಮ? ಕೃಷ್ಣನಿಂದಲಾಗಿ ಬಲರಾಮ ಇರುವುದೇ ಹೊರತು ಬಲರಾಮನಿಂದ ಕೃಷ್ಣ ಅಲ್ಲ. ಕೃಷ್ಣ ಈ ಪರಮ ಸತ್ಯವನ್ನು ಅರ್ಥ ಮಾಡಿಕೊಂಡವನು ನಾನು. ಆದರೆ ನೋಡು, ಇಂದು ಎಲ್ಲರೂ ನಿನ್ನ ಬಗ್ಗೆ ದೂಷ್ಯಭಾವದಿಂದಲೇ ತೆಗಳುತ್ತಾ ಇದ್ದಾರೆ. ಪ್ರಸೇನನನ್ನು ಹರಿಕೊಂದ. ಪ್ರಪಂಚದಲ್ಲಿ ಹರಿ ಎನ್ನುವ ಹಾಗೆ ಕರೆಸಿಕೊಳ್ಳುವುದು ನೀನಲ್ವೇ ಹೇಳು. ಭಗವಂತ ಎನ್ನುವ ಹಾಗೆ ನಿನ್ನನ್ನು ಎಲ್ಲವರು ಆರಾಧಿಸಿದರೆ ನಿನ್ನ ಬಗ್ಗೆ ವಿರೋಧದ ಮಾತುಗಳನ್ನು ಆಡುವವರು ಬಹಳಷ್ಟು ಮಂದಿ. ಅಂತಹ ವರ್ಗಕ್ಕೆ ಸಂತೋಷವಾಗುತ್ತಾ ಇವೆ ಈಗ ಇಂತಹ ಹೀನ ಕೃತ್ಯವನ್ನು ನೀನು ಮಾಡಿದೆ ಎನ್ನುವ ಹಾಗೆ. ನೋಡು, ನಿನ್ನ ಅಣ್ಣನಾಗಿ ನಾನು ಇಂದು ತಲೆ ತಗ್ಗಿಸಿ ನಡೆಯುವ ಪರಿಸ್ಥಿತಿಗೆ ಒಳಗಾಗಿದ್ದೆ. ಸತ್ರಾಜಿತ, ನೀನೇ ಅಪರಾಧಿ, ನನ್ನ ತಮ್ಮನನ್ನು ಕೃಷ್ಣನೇ ಕೊಂದಿದ್ದಾನೆ ಎನ್ನುವ ಹಾಗೆ ಎಣಿಸಿಕೊಂಡಿದ್ದಾನೆ. ಆದ್ದರಿಂದ ನನಗೆ ನೆಮ್ಮದಿವರೆಗೆ ಒದಗಿ ಬರಬೇಕು, ಸಂತೋಷದಿಂದ ಇರಬೇಕು ಅಂತಾದ್ರೆ ತಮ್ಮ ಪ್ರಸೇನ ಹೇಗೆ ಎಲ್ಲಿಗೆ ಹೋಗಿದ್ದಾನೆ? ಆತ ಬದುಕಿ ಉಳಿದಿದ್ದಾನೆ. ಬದುಕಿ ಉಳಿದಿದ್ರೆ ಅವ ಎಲ್ಲಿದ್ದಾನೆ? ಆತ ಕೊಂಡು ಹೋಗಿರುವಂತಹ ಆ ಶಮಂತಕ ರತ್ನ ಯಾರ ಕೈ ಸೇರಿದೆ, ಎಲ್ಲಿದೆ ಎನ್ನುವಂತಹ ಆತನ ಇರವನ್ನು ಪತ್ತೆ ಹಚ್ಚಿ ಬರಬೇಕು. ಮಾತ್ರವಲ್ಲ, ಸತ್ರಾಜಿತನಿಗೆ ಈ ಸಂತೋಷದ ವಾರ್ತೆಯನ್ನು ಕೇಳಿಸುವುದರ ಮೂಲಕ ಅವನ ಮನಸ್ಸಿಗೆ ಮುದಗೊಳಿಸಬೇಕು. ಮಾತ್ರವಲ್ಲ, ನಮಗೆ ಬಂದಿರುವಂತಹ ಅಪವಾದವನ್ನು ತೊಳೆದುಕೊಳ್ಳಬೇಕು. ತಮ್ಮ, ನೀನು ಬರುವಲ್ಲಿಯವರೆಗೆ, ಆ ವಿಚಾರವನ್ನು ಅರಿಯುವಲ್ಲಿಯವರೆಗೆ ನಾನು ನಿದ್ರೆ ಮಾಡುವುದಿಲ್ಲ, ಆಹಾರವನ್ನು ಕೂಡ ಸ್ವೀಕಾರ ಮಾಡುವುದಿಲ್ಲ, ಕುಡಿಯುವುದು ಇಲ್ಲವೋ, ಏನು ತೆಕೊಳ್ಳಲಾರೆ, ನೀರನ್ನೂ ಮುಟ್ಟುವುದಿಲ್ಲ, ವೈರಾಗ್ಯದಿಂದ ಇರ್ತೇನೆ. ಅಣ್ಣ, ಈಗ ಸಂತೋಷ ಆಯಿತು.
ಅಣ್ಣ, ಎಂತಹ ವಿಶಾಲ ಹೃದಯ ನೀನು. ಪ್ರಸೇನನ್ನು ನಾನು ಕೊಂದಿದ್ದೇನೆ ಎನ್ನುವ ಅಪವಾದ ನನಗೆ ಬಂದಿದ್ದರೂ ಅದು ನಮಗೆ ಬಂದ ಅಪವಾದ, ಅದನ್ನು ನಿವಾರಿಸು ಎನ್ನುವ ಹಾಗೆ ಹೇಳಿದ್ದಿ. ನೀನದರಿಂದ ಚಿಂತಿತನಾದ್ರೂ ದುಃಖಿತನಾದ್ರೂ ಅವನ ಇರವನ್ನು ತಿಳಿಯುವುದರ ಮೂಲಕ ಸತ್ರಾರ್ಜಿತನನ್ನು ಹರುಷಗೊಳಿಸು ಅಂತ ಹೇಳುತ್ತಾ ಇದ್ದಿ. ಎಂತಹ ದೊಡ್ಡ ಮನಸ್ಸು ನೋಡು. ಈ ತತೂಕ್ಷಣವೇ ನಾನು ತೆರಳುತ್ತೇನೆ. ಆದ್ದರಿಂದಲೇ ನಿನಗೆ ಪ್ರೀತಿಯಿಂದಲೇ ನಾನು ಮತ್ತೆ ನಮಸ್ಕರಿಸಿದವನಿದ್ದೇನೆ. ಈ ಭೂತಳದಲ್ಲಿ ಎಲ್ಲಿಯೇ ಪ್ರಸೇನನು ಇರಲಿ, ಜೀವದಲ್ಲಿ ಇದ್ದರೆ ಅವನನ್ನು ಮೊದಲು ನಿನ್ನ ಬಳಿಗೆ ಕರೆದು ತರುತ್ತೇನೆ. ಯಾಕಂದ್ರೆ ಅವನಿಂದಲಾಗಿ ನಿನ್ನನುಜನಾದಂತಹ ನನಗೆ ಅಪವಾದ ಬಂದದ್ದು. ನೀನವನನ್ನು ಮೊದಲು ವಿಚಾರಿಸಬೇಕು. ವದಂತಿ ಹಬ್ಬಿರುವ ಹಾಗೆ ಪ್ರಸೇನನ ಹಸುವನ್ನು ಯಾರಾದರೂ ಕಸಿದಿದ್ದರೆ ಅದರ ಕುರಿತಾದಂತಹ ವಿವರಗಳನ್ನು ನಾನೇ ಸಂಗ್ರಹಿಸ್ತೇನೆ. ಆ ಬಳಿಕ ಮಣಿ ಎಲ್ಲಿದ್ದರೂ ಕೂಡ ಅದರ ಅಸ್ತಿತ್ವವನ್ನು ಎಲ್ಲವರಿಗೂ ತಿಳಿಯುವ ಹಾಗೆ ನಾನು ಮಾಡುತ್ತೇನೆ. ಆದ್ದರಿಂದ ಸಂತೋಷದಿಂದಲೇ ಆಶೀರ್ವದಿಸಿ ನನ್ನನ್ನು ಕಳುಹಿಸಿ. ಆದಷ್ಟು ಬೇಗ ಹೋಗಿ. ಅಣ್ಣನಿಂದ ಅನುಜ್ಞೆಯನ್ನು ಹೊಂದಿದ್ದೇನೆ. ಮೊದಲೇ ಅಪವಾದವನ್ನು ಹೊಂದಿದವನು ನಾನು. ಹಾಗಿದ್ದರೆ ಓರ್ವನೇ ತೆರಳಿದರೆ ಏನೋ ಒಂದು ನಡೆದು ಹೋಗಿದೆ ಎನ್ನುವ ಹಾಗೆ ಮತ್ತೆ ನಮ್ಮವರು ಆಡಿಕೊಳ್ಳುವ ಸಾಧ್ಯತೆ ಉಂಟು. ಅದಕ್ಕಾಗಿ ಯಾದವ ವೀರರಾದಂತಹ ಕೃತವರ್ಮ, ಸಾತ್ಯಕಿ, ಸುಜ್ಯೋತಿಯರನ್ನೇ ಒಡಗೂಡಿಕೊಂಡು ಆ ಕಡೆಗೆ ನಡೆತ್ತೇನೆ. ಪ್ರಸೇನ ಎನ್ನುವುದು ಸ್ಪಷ್ಟವಾಗಿ ತಿಳಿದವನೇ ಇದ್ದೇನೆ. ತುರಗವನ್ನು ಏರಿ ಹೋದದ್ದ ಕುರುಹನ್ನೇ ಅನುಸರಿಸಿಕೊಂಡು ಅದರ ಪದಚಿಹ್ನೆಯನ್ನೇ ಆಧರಿಸಿ ಮುಂದೆ ಮುಂದೆ ಬಂದವನು ನಾನು. ಘೋರ ಕಾಂತಾರದ ಮಧ್ಯಭಾಗದಲ್ಲಿ ಬಂದಾಗ ಕಾಣುವುದೇನು? ಕಾಣುತ್ತಿರುವಂತಹ ಸರಸಿಯ ಜಲವೆಲ್ಲವೂ ರಕ್ತವರ್ಣ ರಂಜಿತವಾಗಿದೆ. ಯಾಕೆ ವ್ಯತ್ಯಾಸವಾಗಿದೆ ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಕುದುರೆಯ ಕಳೆ ಬರಹು ಒಂದು ಚಿತ್ರವಾಗಿ ಇಲ್ಲುಂಟಲ್ಲ. ಬಹುಶಃ ಪ್ರಸೇನನು ಏರಿ ಬಂದ ಕುದುರೆಯೇ ಇರಬೇಕು. ಈ ಕಡೆ ನೋಡಿದರೆ ಪ್ರಸೇನನ ರಕ್ತಸಿಕ್ತವಾದಂತಹ ದೇಹವನ್ನಾಗಿಯೇ ಗಮನಿಸಿದರೆ ಉಗುರಿನಿಂದ ಪರಚಿದ ಗುರುತು, ಆತನ ದೇಹವನ್ನು ಸೀಳಿದಂತಹ ಎಲ್ಲ ಲಕ್ಷಣಗಳು ಕಾಣುತ್ತಾ ಇದೆ. ಬಹುಶಃ ಇದು ಸಿಂಹದ ಉಗುರೇ ಹೌದು. ಈತನ ಕರುಳನ್ನು ಬಗೆದು ಈತನನ್ನು ಕೊಂದುದು ಸಿಂಹವೇ ಇರಬೇಕು. ಮಣಿಯಲ್ಲಿ ಹೋಯಿತು ಎನ್ನುವ ಹಾಗೆ ಆಲೋಚಿಸುತ್ತಾ ಮುಂದೆ ನಡೆದರೆ ಈ ಕಡೆ ನೋಡಿದರೆ ಮತ್ತೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಕೇಸರಿಯೊಂದಿಗೆ ಯಾವುದೋ ಮತ್ತೊಂದು ಮೃಗ ಕಾಡಾಕಾಡಿಯಾಗಿ ಸಮರವನ್ನು ಕೊಟ್ಟಿದೆ ಎನ್ನುವುದಕ್ಕೆ ಸತ್ತು ಬಿದ್ದಂತಹ ಕೇಸರಿಯೇ ಸಾಕ್ಷಿ. ಹಾಗಾದರೆ ಕೇಸರಿಯಲ್ಲಿದ್ದಂತಹ ಮಣಿ ಈ ಪ್ರಾಣಿಯೊಂದಿಗೆ ವಶವಾಗಿದೆ. ಪ್ರಾಣಿ ಯಾವುದು ಅಂತ ಗಮನಿಸಿದರೆ ಕರಡಿ ಅಂತ ಗೊತ್ತಾಗಿದೆ. ಹಾಗಾದ್ರೆ ಆ ಮಣಿಯನ್ನು ಅರಸಬೇಕು ಅಂತಾದ್ರೆ ನಾನು ಮುಂದುವರಿಯಬೇಕಾದದ್ದು.
ಚಿಹ್ನೆಯನ್ನೇ ಆಧರಿಸಿ ಮುಂದೆ ಮುಂದೆ ಬಂದಾಗ ಗುಹೆಯೊಂದನ್ನು ನಾನು ಕಾಣುತ್ತಾ ಇದ್ದೇನೆ. ಗುಹೆಯನ್ನು ಸೇರಬೇಕು ಅಂತಾದ್ರೆ ವೇಗವಾಗಿ ನಡೆಯಕೂಡದು. ಮೆಲ್ಲನೆ ಅದನ್ನು ಅರಸುತ್ತಾ ಮುಂದೆ ಬಂದವನಿದ್ದೇನೆ. ನಮ್ಮವರೇ ಆದಂತಹ ಯದುವೀರರನ್ನು ಹೊರಗೆ ನಿಲ್ಲಿಸಿ ಗುಹೆಯ ಒಳಪ್ರವೇಶವನ್ನು ಮಾಡಿದವನಿದ್ದೇನೆ. ಆಹಾ ಆಹಾ ಆಹಾ, ಏನು ಕಾಂತಿ! ಸುರುಚಿರಾ ಶರದರದು ಪೂರ್ಣಿಮೆಯೊಡೆಯ ಚಂದಿರ ಗಾದಿ ವೃಕ್ಷಗಳ ಸಾಲು. ಇದರಿಂದಲಾಗಿಯೇ ಈ ಕಾನನದ ಒಳಗೆ ಸೂರ್ಯನ ಒಂದಿಷ್ಟು ರಶ್ಮಿಯು ಸೋಕುವುದಿಲ್ಲ. ಕಾನನದ ಒಳಗಿರುವ ಗುಹೆಯ ಒಳಗೆ ಕೋಟಿ ಸೂರ್ಯರ ಪ್ರಭೆ ಹೇಗೆ ಬಂತು ಎನ್ನುವ ಹಾಗೆ ಆಶ್ಚರ್ಯಚಕಿತನಾಗಿ ನೋಡಿದಾಗ ಆಹಾ, ತರುಣಿಯೋರ್ವಳು ಕುಳಿತು ಒಂದು ಪುಟ್ಟ ಮಗುವನ್ನು ತೊಟ್ಟಿಲಲ್ಲಿರಿಸಿ ಆಡುತ್ತಾ ಹಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಆಕೆಯ ಮುಖವನ್ನು ಅವಲೋಕಿಸಿದಾಗ ಎಂತಹ ಸಂತೋಷವಾಗುತ್ತಾ ಉಂಟು, ಎಂತಹ ಪ್ರಭೆ ಆಕೆಯ ಮುಖದಲ್ಲುಂಟು. ಶರತ್ಕಾಲದಲ್ಲಿ
ಪೂರ್ಣ ಪ್ರಮಾಣದ ಬೆಳದಿಂಗಳನ್ನು ಹೊರಸೂಸುತ್ತಾ ಬಾಲಚಂದಿರನ ಉದಯವಾಗುತ್ತದೆಯಂತೆ ಆಗಸದಲ್ಲಿ. ಅಂತಹ ವಿಶಿಷ್ಟವಾದಂತಹ ಕಳೆ ಈಕೆಯ ಮುಖಕಮಲದಲ್ಲಿ ರಾರಾಜಿಸುತ್ತಾ ಇದೆ ಎನ್ನುವಾಗ ಈಕೆ ಯಾರು? ಸೃಷ್ಟಿಸಿದ ಜೀವಿಗಳ ಜೀವನ ರೇಖೆಯೊಂದಿಗೆ ಅದೃಷ್ಟ ದುರಾದೃಷ್ಟವನ್ನು ನಿರೂಪಿಸುವ ವಿಧಾತನ ಮಾಡದಿ ಶಾರದೆಯು, ಜಡದಲ್ಲಿಯೂ ಚೇತನವಾಗಿರುವಂತಹ ಶ್ರೀಹರಿಯ ಅರಸಿ ರಮೆಯೋ, ಕಲ್ಪಾಂತ್ಯದಲ್ಲಿ ಪ್ರಳಯ ಪ್ರವಾಹವನ್ನೇ ಹುಟ್ಟಿಸುವಂತಹ ಲಯಕರ್ತೃವಿನ ಅರಸಿಯಾದಂತಹ ಗಿರಿಜೆಯು, ಅವರ ಚೆಲುವಿಕೆಗೂ ಅಧಿಕವಾದಂತಹ ಸೌಂದರ್ಯ ರಾಶಿ ಇವಳಲ್ಲಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದರೆ ಈಕೆಯ ಮುಖಕಮಲದಲ್ಲಿ ಇಂತಹ ಬೆಳಕು ಬರುವುದಕ್ಕೆ ಸಾಧ್ಯವೇ ಎನ್ನುವ ಹಾಗೆ ಚೆನ್ನಾಗಿ ಗಮನಿಸಿದಾಗ ತೊಟ್ಟಿಲ ಹುರಿಯಲ್ಲೊಂದು ಬಂಧಿಸಿದೆ ದಿವ್ಯವಾದಂತಹ ಮಣಿ. ಆ ಮಣಿಯ ಪ್ರಭೆಯೋ ಅಥವಾ ಈಕೆಯ ಮುಖದ ಪ್ರಭೆಯೋ ಒಂದೂ ಗೊತ್ತಾಗುವುದಿಲ್ಲ. ನಾನು ಅರಸುತ್ತಿದ್ದಂತಹ ಆ ಮಣಿ ಈ ಮಣಿಯೋ ಎನ್ನುವುದನ್ನು ತಿಳಿಯಲೇಬೇಕು. ತಿಳಿಯಬೇಕು ಅಂತಾದರೆ ಕೆಲ ಹೊತ್ತು ಇಲ್ಲೇ ನಾನು ಕಳೆಯಬೇಕು. ಎಲ್ಲಿ ಕಳೆಯೋಣ? ಸರಿ, ಪಕ್ಕದಲ್ಲೊಂದು ಶಿಲೆ ಇದೆ. ಶಿಲೆಯ ಮರೆಯಲ್ಲಿದ್ದುಕೊಂಡು ಇಲ್ಲಿಯ ಚಲನವಲನಗಳನ್ನು ಗಮನಿಸ್ತೇನೆ. ಹಾಡಿನ ಸಾಹಿತ್ಯವನ್ನು ಚೆನ್ನಾಗಿ ಗಮನಿಸಿದಾಗ ಎಲ್ಲವೂ ನನಗರ್ಥವಾಗಿದೆ. ಆ ಮಣಿ ಅದೇ ಮಣಿ ಎನ್ನುವುದು ಅನುಮಾನವೇ ಇಲ್ಲ. ಇಲ್ಲಿ ಅದನ್ನು ತಂದಿರಿಸಿದವನು ಜಾಂಬವ ಎನ್ನುವಂತಹ ಕರಡಿ ಎನ್ನುವುದು ಸ್ಪಷ್ಟವಾಗಿದೆ. ಹಾಗಾದರೆ ಅದನ್ನು ನಾನು ವಶಪಡಿಸಿಕೊಳ್ಳಬೇಕಲ್ಲ. ಸರಿ ಸರಿ, ಅವನನ್ನು ನನ್ನ ಎದುರಿಗೆ ಬರಿಸಬೇಕು. ತಡ ಮಾಡದೆ ಪಾಂಚಜನ್ಯವನ್ನು ಮೊಳಗಿಸ್ತೇನೆ ನೋಡು. ಶರೀರಕ್ಕಾದಂತಹ ಆಯಾಸವನ್ನು ನೀಗಿಸುವುದಕ್ಕೆ ಅದು ಎನ್ನ ಗುಹೆಯ ಒಳಗೆ ಕಲ್ಲ ಕೋರೆಯ ಮೇಲೆ ತಲೆ ಇಟ್ಟು ನಾನು ಮಲಗಿಕೊಂಡಿದ್ದೆ. ಒಮ್ಮಿಂದೊಮ್ಮೆಗೆ ಕೇಳಿಸಿತು ಶಂಖಧ್ವನಿ. ನನ್ನ ಮಕ್ಕಳಿಗೆ ಅದು ಪರಮ ಭೀಕರತೆಯಾಯಿತು. ಆದುದರಿಂದಲೇ ಅರರೆ ಪಿತನ ಕೆಟ್ಟೆ ಅನ್ನುವ ಹಾಗೆ ಒಪ್ಪಿಟ್ಟು ಬಂದು ನೋಡಿದರೆ ಶಂಖವನ್ನು ಓದಿದವ ಯಾರು? ನಿನ್ನನ್ನು ಕಾಡುತ್ತಾ ಇದ್ದೇನೆ. ಏನೋ ಏನು ಇತ್ತ ಕಡೆಗೆ ಬಂದೆ,
ಶಂಖವೂದು ಅದು ಮಂಗಳಕರವೇ ಹೌದು, ಹಾ ಸುಶ್ರಾವ್ಯವಾಗಿರಲಿ. ಜೊತೆಗೆ ಜಾಗಟೆಯೂ ತೆಗೆದುಕೋ. ಯಾಕೆ? ನನಗೆ ಹರಿದಾಸರು ಅಂತ ಹೇಳಿದ್ರೆ ಭಾರಿ ಪ್ರೀತಿ. ಓ ಆ ಕಡೆಗೆ ಹೋಗು, ಅಲ್ಲಿಗೆ ನಾನು ಬರ್ತೇನೆ. ನನಗೆ ಕೇಳುವುದಕ್ಕೂ ಅದು ಇಷ್ಟವಾಗುತ್ತದೆ. ಈ ಕಾಲಕ್ಕೆ ಎನ್ನ ಗುಹೆಯನ್ನು ಸ್ವತಃ ಸೇರಿ ನೀನು ಶಂಖವನ್ನು ಓದುತ್ತಿ ಅಂತೇಳಿ ಆದ್ರೆ ಬಂಡವಾಳ ನಮ್ಮದು, ವ್ಯಾಪಾರ ನಿನ್ನದ. ನನ್ನ ಮನೆ ಒಳಗೆ ನಿನ್ನ ಪಾರು ಬತ್ತೆ ಅಂತದ್ದು. ನಿನ್ನಲ್ಲಿಯೇ ಕೇಳ್ತಾ ಇದ್ದೇನೆ, ಏನು? ನೀನು ಯಾರು? ನಿನ್ನ ಹೆಸರೇನು? ಇತ್ತ ಕಡೆಗೆ ಬರುವುದಕ್ಕೆ ಕಾರಣ ಏನು? ನಿನ್ನ ವಾಸಸ್ಥಳ ಎಲ್ಲಿ? ಆರೆಲು? ಯಾ ನಾಡಿನವನಲ್ಲ, ಮತ್ತೆ ನಾಡಿನ ಮನುಷ್ಯ ಎನ್ನುವ ನಿನ್ನ ಊಹೆ ಸರಿಯಾದದು. ನಾನು ಬಹಳ ದೂರದಿಂದಲೇ ಬಂದವನು. ಅಂದ್ರೆ ಮಾಧುರ್ಯಪೂರ್ಣವಾದಂತಹ ಜೀವನವನ್ನು ನಡೆಸುವಂತಹ ಆಶ್ರಯ ಸ್ಥಾನ ಅದು ಮಥುರಾ ನಗರ. ವರ್ತಮಾನದಲ್ಲಿ ನವಾಗರವನ್ನು ಕಟ್ಟಿಕೊಂಡು ನನ್ನ ಅಣ್ಣನಾದಂತಹ ಬಲಭದ್ರ ಸ್ವಾಮಿಯೊಡನೆ ಸಂತೋಷದಿಂದಲೇ ಕಾಲ ಕಳೆಯುತ್ತಾ ಇದ್ದೇನೆ. ವಸುದೇವನ ಮಗ ನಾನು, ಆದ್ದರಿಂದಲೇ ವಾಸುದೇವ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಾರೆ. ವಾಸುದೇವ ನನ್ನಮ್ಮ ದೇವಕಿ ದೇವಿ. ನನ್ನ ವಿಶಿಷ್ಟವಾದಂತಹ ಈ ಬಣ್ಣವನ್ನು ಅಥವಾ ನಾನು ಆಕರ್ಷಿಸುವವನು ಎನ್ನುವ ಕಾರಣಕ್ಕಾಗಿ ಪ್ರಖ್ಯಾತವಾದಂತಹ ಒಂದು ಹೆಸರುಂಟು. ನಿನ್ನ ಬಣ್ಣಕ್ಕೂ ಒಂದು ಹೆಸರುಂಟು? ಹೌದು. ಹೇಗದು? ಕೃಷ್ಣ ಎನ್ನುವ ಹಾಗೆ ಜಗತ್ತಿನಲ್ಲಿ ನನ್ನನ್ನು ಹಾಗೆ ವಿಶೇಷವಾಗಿ ಕರೆಯುತ್ತಾ ಇದ್ದಾರೆ. ಇಲ್ಲಿಗೆ ಬಂದು ಶಂಖಧ್ವನಿಯನ್ನು ಮೊಳಗಿಸುವುದು, ನಿನ್ನ ಆ ಮಗಳನ್ನು ಹೆದರಿಸುವ ಉದ್ದೇಶ ನನ್ನದಾಗಿರ್ಲಿಲ್ಲ. ಶಂಖ ಊದಬೇಕಂತ ಹೊತ್ತು ಗೊತ್ತು ಅನ್ನೋದು ಬೇಕೋ ಬೇಡುವ? ನಿನ್ನ ಆಗಮನ ಇಲ್ಲಿಗೆ ಆಗಬೇಕಿತ್ತು, ಅದಕ್ಕಾಗಿ ಶಂಖಧ್ವನಿಯನ್ನು ಮಾಡಿದ್ದು. ನಿನ್ನನ್ನು ನೋಡುವ ಉದ್ದೇಶ ಬೇರೆ ಏನೂ ಅಲ್ಲ. ನನ್ನ ಸಖನಾದಂತಹ ಪ್ರಸೇನ ಎನ್ನುವವನು ವನಕ್ಕೆ ಬೇಟೆಗೆಂದು ಆಗಮಿಸಿದ್ದ. ಆ ಸಂದರ್ಭದಲ್ಲಿ ಸೂರ್ಯನಿಂದ ಪ್ರಸಾದಿಸಲ್ಪಟ್ಟಂತಹ ದಿವ್ಯಮಣಿಯನ್ನು ಧರಿಸಿ ಬಂದಿದ್ದ. ಆ ಮಣಿ ಈಗ ನಿನ್ನ ವಶದಲ್ಲುಂಟು. ಆದ್ದರಿಂದ ಅದನ್ನು ನನಗೆ ಕೊಡು.
ಹೌದು. ನಿನಗೆ ಮಣಿ ಕೊಡಬೇಕು. ಹ್ಮ್. ಆಗುವುದಿಲ್ಲ. ಯಾಕೆ? ಎನ್ನ ಬಾಹು ವಿಕ್ರಮದಿ ಗಟ್ಟಿ ಹೇಳಿ. ಯಕ್ಷವನ್ನು ಮಡುಹಿ ಆ ಮಣಿಯನ್ನು ನಾನು ಸಂಗ್ರಹಿಸಿಕೊಂಡವ. ಎನ್ನ ಶ್ರಮಕ್ಕೆ ಎನ್ನ ಸಾಹಸಕ್ಕೆ ಅಲ್ಲ, ಅದರ ಪರಿಣಾಮವಾಗಿ ಮಣಿಯನ್ನು ಪಡೆದಿದ್ದೇನೆ ಎಂದಾದ್ರೆ ಅದು ಎನ್ನ ಉಪಯೋಗಕ್ಕೆ. ನೀನು ಕೇಳಿದ ಕ್ಷಣ ಕೊಡುವುದಕ್ಕೆ ನಾನು ತೆಗೆದಿರಿಸಿದ ಮಣಿಯಲ್ಲ, ಕೊಡಲಾರೆ. ಕರಾಡೆ ನೀನು. ಆದ್ದರಿಂದಲೇ ನಾನು ವಿಹಿತದಿಂದಲೇ ನಿನ್ನಲ್ಲಿ ನಾನು ಆಡಿದ್ದೇನೆ. ವಿಹಿತದಿಂದಲೇ ನೀನು ಮಣಿಯನ್ನು ಕೊಟ್ಟರೆ ಅದು ನಿನಗೆ ಒಳಿತು. ಅಹಿತವನ್ನು ಮಾಡುತ್ತಾ ಕುಹಕಿಯ ಹಾಗೆ ನನ್ನ ಮುಂದೆ ವ್ಯವಹರಿಸಿದರೆ ಮಿಹಿರಸುತನಾದಂತಹ ಯಮನ ಮನೆಯ ಕದವನ್ನು ತಟ್ಟಬೇಕಾದೀತು ನೀನು. ನಾನು ಕರಡಿ ಎನ್ನುವ ಹಾಗೆ ಭಲ್ಲೂಕ ಎನ್ನುವ ಹಾಗೆ ನೀನು ಎನ್ನನ್ನು ಮಾತನಾಡಿಸಬೇಡ. ಯಾಕೆ? ಯಾಕೆ? ಅಲ್ಲದ ಬಡ ಮೃಗವು. ಏನು ಮೃಗ ಅಂದ್ರೆ? ಮೃಗ ಅಂದ್ರೆ ಜಿಂಕೆ. ಯಾಕೆ ಅದಕ್ಕೆ ಬಡ ಮೃಗ ಅಂತ ಹೇಳ್ತಾರೆ? ಅದು ಸಾಧು ಪ್ರಾಣಿ. ನಾನು ಸಾಧು ಅಲ್ಲ. ಹಾಗಾದ್ರೆ ನೀನು ಕ್ರೂರನು. ಕ್ರೂರ ಬೇಕು, ಆದ್ರೆ ಸ್ವಭಾವವೇ ಕ್ರೂರವಲ್ಲ. ಮತ್ತೆ ಸ್ವಭಾವದಲ್ಲಿ ಕ್ರೂರತ್ವವು ಗಳಿಗೆಗೆ ಬೇಕಾಗುತ್ತದೆ. ಹಾಗಾದ್ರೆ ಬಲದಲ್ಲಿ ಕಾಠಿಣ್ಯ ಉಂಟು ಅಂತ ಹೇಳುವುದ? ಸಂದೇಹ ಏನು? ಏನು? ಒಂದು ಕಾಲದಲ್ಲಿ ಜಾಂಬವನ ಆಕಳಿಕೆಯಿಂದ ಹೊರಗೆ ಬಂದವನ. ಓಹೋ, ಜಾಂಬವ ಬ್ರಹ್ಮದೇವನಿಂದ ಹುಟ್ಟಿದವನು ನೀನು. ಆಕಳಿಕೆಯಲ್ಲಿ ನಾನೊಬ್ಬನೇ ಅಲ್ಲ, ಮತ್ತೆ ಇನ್ನೊಬ್ಬ ಹುಟ್ಟಿಕೊಂಡಿದ್ದಾನೆ. ಯಾರವನು? ಅವನ ಹೆಸರು ಧ್ರುವ ಅಂತ. ಎಲ್ಲಿ ಅವನು? ಅವನ ಪ್ರಚಾರವೇ ಇಲ್ಲ. ಹೌದಾ? ಯಾಕೆ ನೀನು ಪ್ರಚಾರ ಆಗ್ಲಿಕ್ಕೆ ಬಿಡ್ಲಿಲ್ವ? ಹಾಗಲ್ಲ. ಮತ್ತೆ ಕೆಲವರಿಗೆ ಸಿದ್ಧಿ ಇಲ್ಲದೆ ಪ್ರಸಿದ್ಧಿಗೆ ಬರುವುದು, ಸಿದ್ಧಿ ಇದ್ದು ಪ್ರಸಿದ್ಧಿಗೆ ಬರುವುದು ಬಹು ಪ್ರಚಾರ ಕಡಿಮೆ ಅವರಿಗೆ. ಅವ ಒಂದು ಬದಿಯಲ್ಲಿದ್ದಾನೆ, ದೊಡ್ಡ ಸಿದ್ಧಿಯೂ ಇಲ್ಲ, ಪ್ರಚಾರದಲ್ಲಿಯೂ ಇಲ್ಲ. ನಾವು ಹಾಗಲ್ಲ. ಅಂದಿನ ಆ ಕೃತಯುಗದಲ್ಲಿ
ಹುಟ್ಟಿಕೊಂಡವರು ನಾವು. ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ಉತ್ಸಾಹಕ್ಕೆ ಯಾವ ಕಾಲಕ್ಕೂ ಕುಂದು ಬರಲಿಲ್ಲ. ಉದಾಹರಣೆಯಾಗಿ ಹೇಳುವುದಿದ್ರೆ, ಏನು? ನನ್ನ ದೇವರು ದರೆಯ ಧರ್ಮವನ್ನು ಆಧರಿಸುವುದಕ್ಕೆ ಬೇಕಾಗಿ ತ್ರಿವಿಕ್ರಮ ಅವತಾರವನ್ನು ತಾಳಿದ ಕಾಲಕ್ಕೆ ಎಲ್ಲರೂ ಚದುರಿ ಓಡಿ ಹೆದರಿ ಹೋಗಿದ್ರು. ನಾನು ಹಾಗಲ್ಲ. ನೀನೇನು ಮಾಡಿದೆ? ಪ್ರದಕ್ಷಿಣೆ ಬಂದವರಲ್ಲಿ ನಾನೇ ಅಗ್ರಣಿ. ನನಗೆ ನಿನಗೆ ಅಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಾಗ್ಲಿಲ್ಲ? ಸೂರ್ಯದೇವ ನೀನಾಗ ಅವರನ್ನು ನನಗೆ ನೆನಪು ಮಾಡಿದೆ. ಯಮನವರಿಗೆ ಕಳಿಸ್ತೇನೆ ಅಂತ ಹೇಳಿದ್ದೀನಿ. ಹೌದು. ಏನಷ್ಟು ಬೇಗ ನೆನಪಾದದ್ದು? ಯಾಕಂದ್ರೆ ನಿನಗೆ ನೆನಪು ಮಾಡಿದ್ದು. ಆ ಯಮನ ತಂದೆ ಸೂರ್ಯ ಅವರಲ್ಲೇ ಪಂಥವನ್ನ ಅಂತು ಅವರನ್ನು ಗೆದ್ದು ಬಂದವ ನಾನು. ಹೌದಾ? ಸಾಮಾನ್ಯ ಬಡಮಗ ಅಂತ ಗ್ರಹಿಸಿಕೊಳ್ಳಬೇಡ. ಎನ್ನಡಲೇ ಹೋರಾಟವನ್ನು ಎಸಗಿದರೆ ಪರಿಣಾಮ ನಿನಗೆ ನೆಟ್ಟಗಾಗದು. ನನ್ನನ್ನು ಮಾತನಾಡಿಸಬೇಡ, ಜಾಗ್ರತೆ. ಮಣಿ ಕೊಡುವುದಿಲ್ಲ, ಕೊಡದಿದ್ರೆ ಬಿಡುವುದಿಲ್ಲ. ಬಿಡುವುದಿಲ್ವಾ? ನೋಡಿಕೊಳ್ಳ. ದ್ವಾಪರದಲ್ಲಿ ಉದ್ಭವಿಸಂತಹ ನಾನು ಮಾಡಿದಂತಹ ಕೆಲ ಕಾಯಕಗಳನ್ನು ಹೇಳುತ್ತೇನೆ. ನೋಡ, ಒಂದೆರಡು ಹೇಳು ನೋಡೋಣ. ಒಂದೇ ಸಾಕು. ಯಾವುದು? ನಾನು ಹುಟ್ಟಿದ್ದು ಮಥುರೆಯಲ್ಲಿ, ಬೆಳೆದದ್ದು ದ್ವಾರಕೆಯಲ್ಲಿ. ದ್ವಾರಕೆಯಲ್ಲಿ ಈಗ ಬೆಳೆಯುತ್ತಿದ್ರು ಕೂಡ ನನ್ನ ಬಾಲ್ಯದ ದಿನಗಳನ್ನು ಕಳೆದದ್ದು ನಾನು ನಂದಗೋಕುಲದ ಅರಮನೆಯಲ್ಲಿ. ನಂದನ ಸದನದಲ್ಲಿ ಚಂದದಿ ಬೆಳೆಯುತ್ತಿದ್ದಂತಹ ಆ ಕಾಲಕ್ಕೆ ಎಲ್ಲವರೂ ಕೂಡ ಇಂದ್ರ ಪೂಜೆಯನ್ನು ಮಾಡುತ್ತಾ ಇದ್ದವರು ಗೋಪಾಲಕರು. ಆ ಸಂದರ್ಭದಲ್ಲಿ ನಿಜಾಂಶವನ್ನು ನಾನು ಅವರಿಗೆ ತಿಳಿಯ ಹೇಳಿದೆ. ಯಾವುದು ಬಲ್ಲೆ? ಯಾವುದು? ನಿಜವಾಗಿಯೂ ನಮಗೆ ಸರಿಯಾಗಿ ಬದುಕುವುದಕ್ಕೆ ಆಧಾರವಾಗಿ ಇರುವುದು ಆ ಗೋವರ್ಧನಾದ್ರಿ. ನಾವು ಅದನ್ನು ಪೂಜಿಸೋಣ ಎನ್ನುವ ಹಾಗೆ ನನ್ನ ಮಾತಿಗೆ ಮನ್ನಣೆ ನಿತ್ತು ಸಮಸ್ತ ಗೋಪಾಲಕರು ಕೂಡ ಗೋವರ್ಧನ ಪೂಜೆಯನ್ನು ಮಾಡುವುದಕ್ಕೆ ಒಪ್ಪಿಕೊಂಡ್ರು. ಸಂಭ್ರಮದಿಂದಲೇ ಪೂಜೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುವ ಕಾಲಕ್ಕೆ ಕೋಪಿತನಾದಂತಹ ಇಂದ್ರ ಮುಸಲಧಾರೆಯ ಮಳೆಯನ್ನು ಸುರಿಸಿದ. ಈಗ ಪೂಜೆ ಮಾಡುವಾಗ ಅವನಿಗೆ ಯಾಕೆ ಕೋಪ ಬರುವುದು ಅಂತ? ಯಾವತ್ತು ಅವನನ್ನು ಪೂಜೆ ಮಾಡುವುದು. ಅವನಿಗೆ ಈ ಸಲ ಅವನನ್ನು ಪೂಜೆ ಮಾಡಲಿಲ್ಲ ಎನ್ನುವ ಕಾರಣಕ್ಕೆ ಅವನಿಗೆ ಸಿಟ್ಟು ಬಂತು. ನೀವು ಅಲ್ಲಿಯೇ ದಾರಿ ತಪ್ಪುದು. ಈಗ ಅವರಿಗೆ ನಾವು ಪೂಜೆ ಮಾಡೋದು, ಅದನ್ನು ತಪ್ಪಿಸಿದ್ರೆ ಅವರಿಗೆ ಎಷ್ಟು ನೋವಾದೀತು. ಹೌದಲ್ವಾ? ದೇವೇಂದ್ರನನ್ನು ಆರಾಧಿಸಿಕೊಂಡು ಬಂದ ಪರಂಪರೆಯನ್ನು ಬಿಟ್ಟು ನೀವು ಇನ್ಯಾವುದೊಂದು ಶಕ್ತಿಯನ್ನು ಆರಾಧಿಸ್ತೀರಿ ಅಂತ ಹೇಳಿ ಆದ್ರೆ ಮತ್ತೆ ದೇವೇಂದ್ರನಿಗೆ ಕೋಪ ಬರಬೇಕಲ್ಲ. ಮಿಂಚು ಸಿಡಿಲಿನೊಂದಿಗೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯನ್ನು ಕಂಡು ಆಹಾಕಾರವನ್ನೇ ಕಳೆದವರು ಯಾದವರು, ಸುದತಿಯರು, ಗೋವುಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಾ ಓಡುತ್ತಾ ಕೃಷ್ಣ ಕಾಪಾಡು ಎನ್ನುವ ಹಾಗೆ ನನ್ನ ಮೊರೆ ಹೋಗು. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ ಗೊತ್ತಾ? ಏನು? ನಮಗೆ ಆಧಾರವಾಗಿರುವಂತಹ ಗೋವರ್ಧನಾದ್ರಿಯನ್ನೇ ಕಿರುಬೆಟ್ಟಿನಲ್ಲಿ ಆಧರಿಸಿದೆ. ಅಷ್ಟು ದೊಡ್ಡ ಪರ್ವತ ಬರೇ ಕಿರುಬೆಳೆಯಲ್ಲಿ ಆಧರಿಸಿದ್ದು ನಾನು. ಸಮಸ್ತರು ಕೂಡ ಆ ಬೆಟ್ಟದ ಅಡಿಯಲ್ಲಿ ಬಂದು ಆಶ್ರಯವನ್ನು ಹೊಂದಿದ್ರು. ಆ ಸಾಮರ್ಥ್ಯವನ್ನು ಕಂಡಂತಹ ಸುರಪಾಲ ಧರೆಗಿಳಿದು ಬಂದು ಶರಣು ಶರಣು ಎನ್ನುವ ಹಾಗೆ ನನ್ನನ್ನು ಸ್ತುತಿಸಿದ. ಆ ಸಂದರ್ಭದಲ್ಲಿ ನನ್ನ ಮಹಿಮೆಯನ್ನು ಅರ್ಥವಿಸಿಕೊಂಡು ಗೋವಿಂದರಾಜ ಪಟ್ಟಾಭಿಷೇಕ ಎನ್ನುವ ಹಾಗೆ ನನಗೆ ಮಾಡಿದ. ಬರೇ ಪಟ್ಟಾಭಿಷೇಕ ಮಾಡಿದ್ದಲ್ಲ, ಬೇರೆ ಏನಾದ್ರೂ ಕೊಟ್ಟಿದ್ದಾನ? ಅಷ್ಟು ಮಾತ್ರ ಅಲ್ಲ, ಒಂದು ವಿಶಿಷ್ಟವಾದಂತಹ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದ. ಯಾವುದದು? ವೇಣು ಪ್ರದಾನ ಎನ್ನುವುದು ಗೊತ್ತಿದೆಯೋ ನಿನಗೆ? ವೇಣು ಕೊಳಲು. ಆ ಕೊಳಲನ್ನೇ ನನಗೆ ಆ ಸಂದರ್ಭದಲ್ಲಿ ಕೊಟ್ಟದ್ದವನು ಗೊತ್ತುಂಟ? ಕೊಳಲು ಎಲ್ಲುಂಟು ಅಂತ ನೋಡುದು. ಕೊಳಲು ನನ್ನ ಕರದಲ್ಲೇ ಉಂಟು. ನಾಳೆ ಯಾರಾದ್ರೂ ಕೇಳಬಾರ್ದಲ್ಲ ಕೊಳಲೆಲ್ಲಿ ಉಂಟು ಕೃಷ್ಣರಲ್ಲಿ ಅಂತ. ಕೊಳಲು ಅಲ್ಲಿಂದಲೇ ಬಂದದ್ದು, ಮತ್ತೆ ಎಲ್ಲೆಲ್ಲಿಂದಲೇ ಬಂದದ್ದಲ್ಲ. ಅಂತಹ ವೇಣು ಗಾನವನ್ನು ಮಾಡುತ್ತಾ ಎಲ್ಲವರ ಮನಸ್ಸನ್ನು ನಾನು ಸಂತೋಷಗೊಳಿಸುವವನೇ ಇದ್ದೇನೆ. ಹಾಗಿರುವಾಗ ಅದೊಂದು ಕತೆ ಸಾಕು. ನಾನು ಆ ಗೋವರ್ಧನಾದ್ರಿಯನ್ನೇ ಆಧರಿಸಿದ್ದೇನೆ ಎನ್ನುವಾಗ
ಸಾಮಾನ್ಯ ಒಂದು ಬೆಟ್ಟವನ್ನು ಹ್ಮ್. ನೀನು ಆಧರಿಸುವುದು ಬಿಡು, ಹ್ಮ್. ಮುಟ್ಟಿ ಅಲ್ಲಾಡಿಸ್ಲಿಕ್ಕೆ ಆದೀತ ನಿನ್ನಿಂದ? ಏ ಕೃಷ್ಣ, ಏನೋ ಲಂಕೆಗೆ ಹೋಗುವ ಅನಿವಾರ್ಯತೆ ಇತ್ತು. ಯಾಕೆ? ಆ ದುಷ್ಟನಾದಂತಹ ರಾವಣನನ್ನು ವಧಿಸುವುದಕ್ಕೆ ನಮ್ಮ ದೇವರು ಶ್ರೀರಾಮಚಂದ್ರನ ವಡದಿಯಾದ ಸೀತೆಯನ್ನು ಅವನು ಕದ್ದೊಯ್ದಿದ್ದ. ಲೋಕಕಂಟಕ ವ್ಯವಹಾರ ಅವನಲ್ಲಿತ್ತು. ಅವನನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಶರದಿಗೆ ಸೇತುವೆಯನ್ನು ಕಟ್ಟುವ ಕಾಲ. ಎಲ್ಲರೂ ಒಂದೊಂದು ಕೆಲಸ ಶುರು ಮಾಡಿದ್ರು. ಅಲ್ಲಿಂದ ಹೋಗಿ ಆ ಪರ್ವತ ಈ ಪರ್ವತ ಅಂತೇಳಿ. ನಾನು ಸುಮ್ಮನಿದ್ರೆ ಸರಿಯಲ್ಲ, ಸಾಲದ ಇದ್ದುದಕ್ಕೆ ನನ್ನ ದೇವರ ಸೇವೆ ಸ್ವಾಮಿ ಕಾರ್ಯ ಅಂತ ಗ್ರಹಿಸಿಕೊಂಡು ಮನಸ್ಸ ದೇವರನ್ನು ಸ್ಮರಿಸಿಕೊಂಡು ನಾನು ಬಡಗಿಗೆ ಹೋದೆ. ಇಲ್ಲಿ ಆಗುವುದಿಲ್ಲ ಅಂತ ಆಯ್ತು ನಿನಗೆ? ಇಲ್ಲಿ ಆಗುವುದಿಲ್ಲ ಅಂತ ಬಡಗಿಗೆ ಹೋಗುವುದಲ್ಲ. ಅಂದ್ರೆ ಇಲ್ಲಿ ಇವರೆಲ್ಲ ಕೆಲಸ ಇಲ್ಲಿ ಆಗುತ್ತದೆ, ಇಲ್ಲಿ ಕಾರ್ಯಕರ್ತರು ಇದ್ದಾರೆ, ಮತ್ತೆ ಇಲ್ಲಿ ಇವರ ಜೊತೆ ನನಗೆಂತದ ಕೆಲಸ? ನನ್ನದು ಬೇರೆ ಆಗಬೇಕು. ನಿನಗೆ ನಿನ್ನದೊಂದು ಬೇರೆ ಆಗಬೇಕು. ನೇರವಾಗಿ ಉತ್ತರದ ಕಡೆಗೆ ನಡೆದೆ. ಎತ್ತರಕ್ಕೆ ಹತ್ತಿಯ ಹಾಗೆ ಒಂದು ಪರ್ವತ. ಇದು ಗಟ್ಟಿ ಉಂಟಾ ಮೆತ್ತಗೆ ಉಂಟಾ ಅಂತ ಹೇಳಿ ಪರೀಕ್ಷಿಸಿದೆ. ತಂಪು ತಂಪಾಯಿತು. ಹೋದೆ. ಅದರ ಆ ಗಿರಿಯನ್ನೇ ಮೇಲೆತ್ತುವುದಕ್ಕೆ ಹೊರಟ ಕಾಲಕ್ಕೆ ಪಕ್ಕನೊಂದು ಶಬ್ದ ಕೇಳಿತು ನನಗೆ ಹಿಂದಿನಿಂದ. ಬಹುಶಃ ನಿನಗೆ ಆಗಲಿಲ್ಲ. ಎಂದದು? ಅದನ್ನು ಎತ್ತಲಿಕ್ಕೆ ಆಗಲಿಲ್ಲ. ಆಗದಿರುವಾಗ ಬಂದ ಶಬ್ದ ಅಲ್ಲ ಅದು. ಮತ್ತೆ ಹಿಂದಿನಿಂದ ಓಹೋಯ್ ಜಂಬವರೇ 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 ಸ್ವಲ್ಪ ನಿಲ್ಲಿಸಿ. ಯಾರದು? ನೋಡುವಾಗ ಯಾರು? ಕೈಯಲ್ಲಿ ತ್ರಿಶೂಲ, ನಾಗಾಭರಣ, ಕಟ್ಟಿದ್ದಾನೆ ಜಟೆ, ಕಾಡ್ತಾ ಇತ್ತು ಚಂದ್ರ. ಯಾರು? ಯಾರು? ಆ ಭರ್ಗ. ಭರ್ಗ ಈಶ್ವರ ದೇವರು. ಏನು ಇದು ಜಾಂಬವರೇ, ನೀವು ಹೀಗೆಲ್ಲ ಮಾಡೋದು? ಏನಿಲ್ಲ ದೇವರ, ನೀವು ನಿಮ್ಮ ಕೆಲಸಕ್ಕೆ ಹೊರಡಿ, ನನಗೆ ಸುಮ್ಮನೆ ಈಗ ನನ್ನ ಉತ್ಸಾಹಕ್ಕೆ ಭಂಗ ತರಬೇಡಿ. ಆಹಾ, ಅದೊಂದು ಬಗೆ ಆಗ್ಲಿಕ್ಕಿಲ್ಲ. ಹೇಳಿ ಕೇಳಿ ಕೈಲಾಸ ಪರ್ವತ, ಇದನ್ನು ನೀವು ಮೇಲೆತ್ತುತ್ತೀರಿ ಅಂತೇಳಿ ಆದ್ರೆ ಈ ಭೂಮಿಯ ಸಮತೋಲನವೇ ತಪ್ಪುವುದಕ್ಕೆ ಸಾಧ್ಯ ಉಂಟು. ಕುಲಾಚಲ ಪರ್ವತಗಳದ್ದು ಎತ್ತ ಆಗಿಲ್ಲ. ಅದೆಲ್ಲ ಬೇಕಾಗುತ್ತದೆ ನಮ್ಮನ್ನು ಸಮತೋಲನದಲ್ಲಿ ಇಡುವುದಕ್ಕೆ ಬೇಕಾಗಿ. ಬೇರೆ ಏನಾದರೂ ನೋಡಿ ಅಂತ ಹೇಳುತ್ತಾ ಮನವಿ ಮಾಡಿಕೊಳ್ಳುತ್ತಾ ಈ ಜಾಂಬವನೊಡನೆ ಪರಮ ಸಖ್ಯವೆಗೈದವ ಆ ಬರ್ಗ. ಹೌದಾ? ಆಮೇಲೆ ಅದನ್ನು ಬಿಟ್ಟೆ ಆ ಕಡೆಗೆ ಹೊರಟೆ. ತಲೆಗಳಲ್ಲಿ, ಭುಜಗಳಲ್ಲಿ, ಕರಗಳಲ್ಲಿ, ತೊಡೆಗಳಲ್ಲಿ, ಕಂಕುಳಗಳಲ್ಲಿ, ಅದೋ ಪಾದಗಳಲ್ಲಿ ಎರಡೆರಡೆರಡೆರಡೆರಡೆರಡು. ಹೌದಾ? ಎಂತದು? ಎರಡೆರಡೆರಡೆರಡು ಲೆಕ್ಕ ಮಾಡಿಟ್ಟದ್ದು. ಎರಡೆರಡೆರಡೆರಡೆರಡು ಪರ್ವತಗಳನ್ನು ಹೌದಾ ಹೊತ್ತುಕೊಂಡು ಬಂದವ. ಹೊತ್ತುಕೊಂಡು ನೀನು ಒಂದು ಪರ್ವತ ಎತ್ತಿದ್ದು, ನಾನು ಎರಡೆರಡರಾಗೆ ಎಷ್ಟು ಲೆಕ್ಕಾಚಾರ ಮಾಡಿಕೊಂಡು ಒಟ್ಟು 22 ಆಯ್ತು. ಆಗಲಿಲ್ಲ. ಆದ್ರಿಂದ ನನ್ನೊಡನೆ ನಿನ್ನ ಸಾಹಸ ಸಲ್ಲದು. ಸಾರಿ ಹೇಳ್ತಾ ಇದ್ದೇನೆ, ಜಾಂಬವನನ್ನು ಕೆಳಕಿ ಸೋಲು ನಿನಗೆ ಬರ್ತದೆ ಅಂತೇಳಿ ಆದ್ರೆ ನಿನಗೆ ಅಪಮಾನ ಕಟ್ಟಿಟ್ಟದ್ದು ಜಾಗ್ರತೆ ಮಾಡಿ. ನೀನು ಗಿರಿಗಳನ್ನು ಆಧರಿಸಿದವನ. ಹೌದು. ನಾನೇನು ಮಾಡಿದ ಗೊತ್ತು? ಏನು ಮಾಡಿದ್ದೀನಿ ನೀನು? ದುರುಳನಾದಂತಹ ಹಿರಣ್ಯಾಕ್ಷರನ್ನು ವಸುಂಧರೆಯನ್ನೇ ಪೀಡಿಸುತ್ತಿದ್ದಂತಹ ಆ ಕಾಲಕ್ಕೆ ಆ ಧರೆಯನ್ನೇ ಆಧರಿಸುವುದಕ್ಕಾಗಿ ಶ್ವೇತ ವರಾಹನಾಗಿ ಧೂರ್ತ ಹಿರಣ್ಯಾಕ್ಷರನ್ನು ಕೊಂದು ಕಳೆದವನು ನಾನು. ನನಗೆ ನೀನು ಕತೆ ಹೇಳಬೇಡ. ನಾನು ಇವತ್ತು ನಿನ್ನೆವಲ್ಲ, ನಾನು ಯಾವಾಗ ಇದ್ದೇನೆ ಗೊತ್ತುಂಟ ಹೇಳಿದೆ. ಎಷ್ಟಾಯ್ತು ತಿರುಗಾಟಿ? ತಿರುಗಾಟವ. ನಾನು ಈಗ ಸದ್ಯಕ್ಕೆ ಈ ಗುಹೆ ಒಳಗೆ ಬಿದ್ದೇನೆ ಬಿಟ್ರೆ ಮೊದಲು ತಿರುಗಿಕೊಂಡೇ ಇದ್ದದ್ದು. ಈಗ ಹಿರಣ್ಯಾಕ್ಷರನ್ನು ಕೊಂದವ ಯಾರು? ನಾನು. ವರಾಹ. ನೀನು ಯಾವಾಗ ಅಲ್ಲಿದ್ದೆ? ನೀನು ಈ ದ್ವಾಪರದಲ್ಲಿ
ಅದು ಯಾವಾಗ ನಡೆದದ್ದು? ಅವಾಗ ನೀನಿಲ್ಲ. ಸುಮ್ಮನೆ ಇಲ್ಲದಿದ್ರೆ ನಾನೇ ಹೊತ್ತಿಗೆ ಬಂದದ್ದು ಅಂತ ಹೇಳಿದ್ರೆ ನಂಬುವ ಮಾತಲ್ಲ. ನಾನು ಎಲ್ಲೆಲ್ಲ ಇರ್ತೇನೆ ಅಂತ ನಿನಗೆ ಗೊತ್ತಾಗುವುದಿಲ್ಲ. ನೀನು ಈಗ ಇಲ್ಲೇ ಇರ್ತಿ. ಇಲ್ಲಿಂದ ಹೋದ್ರೆ ಒಂದು ವಾರಕ್ಕೆ. ಅದು ಬಿಟ್ರೆ ಈ ಎರಡು ಮತ್ತೆ ಬೇರೆ ತಿರುಗಾಟ ಉಂಟು ನಿನಗೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಬೆತ್ತಲ್ಲಿಗೆ ಹೋಗ್ತೀನಿ. ತಲೆ ಕೆಳಗೆ ಮಾಡ್ತೇನೆ ಈಗ ಬಾ. ಸಾಲ ಕಾಣೋ. ಏನು ಆಶ್ಚರ್ಯವನ್ನು ಕಾಣುತ್ತಾ